ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೇನೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಟಾಪಿಕ್ ವಾರದ ರೀಡಿಂಗ್. ಈ ಒಂದು ವಾರದಲ್ಲಿ ಏನೆಲ್ಲ ಚೇಂಜಸ್, ಬದಲಾವಣೆ ನಿಮ್ಮ ಲೈಫಲ್ಲಿ ಬರ್ತಿದೆ ನೋಡೋಣ. ಆಲ್ರೆಡಿ ಕಾರ್ಡ್ನ ಶಫಲ್ ಮಾಡಿಟ್ಟಿದ್ದೀನಿ. ಪೈಲ್ ನಂಬರ್ 1 ಆ್ಯಂಡ್ ಪೈಲ್ ನಂಬರ್ 2. ಒಂದು ನಿಮಿಷ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ಪೈಲ್ನ ನೀವು ಚಾಯ್ಸ್ ಮಾಡ್ಕೊಳ್ಳಿ. ಈ ಒಂದು ವಾರದಲ್ಲಿ ನಿಮ್ಮ ಬದುಕಲ್ಲಿ ಚೇಂಜಸ್ ಬರ್ತಿದೆ ನೋಡೋಣ. ಐ ಹೋಪ್ ಚಾಯ್ಸ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಪೈಲ್ ನಂಬರ್ 1. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ ಮೊದಲನೇದಾಗಿ ಬೆಲ್ಲಿಂದ ಏನ್ ಮೆಸೇಜಸ್ ಸಿಗುತ್ತೆ ನೋಡೋಣ. ಪೈಲ್ ನಂಬರ್ 1. ಈ ಒಂದು ವೀಕ್ ತುಂಬಾನೇ ಎಂಜಾಯ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ಬಹಳಷ್ಟು ಚೇಂಜಸ್ನ ನೋಡ್ತಿದ್ದೀರಾ. ನಿಮ್ಮ ಕೆರಿಯರ್ ಹಾಗೂ ನಿಮ್ಮ ಕೆಲಸದಲ್ಲಿ, ನಿಮ್ಮ ಬದುಕಲ್ಲಿ ಎಲ್ಲವೂ ಚೇಂಜಸ್ ಇದೆ. ಹಾಗೂ ಈ ಒಂದು ವೀಕಲ್ಲಿ ಹೆಚ್ಚು ಟ್ರಾವೆಲಿಂಗ್ ಮಾಡ್ತಿದ್ದೀರಾ. ಪೈಲ್ ನಂಬರ್ 1. ಹಾಗೂ ಆ ಒಂದು ಟ್ರಾವೆಲಿಂಗ್ ಏನು ನೀವು ಮಾಡ್ತಿದ್ದೀರಾ, ಆ ಒಂದು ನೀವು ಎಲ್ಲಿ ವಿಸಿಟ್ ಮಾಡ್ತಿದ್ದೀರಾ, ಯಾವ ಸ್ಥಳಕ್ಕೆ ನೀವು ವಿಸಿಟ್ ಮಾಡ್ತಿದ್ದೀರಾ, ಎಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ, ಆ ಒಂದು ಸ್ಥಳದಲ್ಲಿ ಏನೋ ಒಂದು ನಿಮಗೆ ಬಹಳಷ್ಟು ಕುತೂಹಲ ಮೂಡಿಸುವಂತಹ ಏನೋ ವಿಚಾರಗಳನ್ನ ನಿಮಗೆ ತಿಳ್ಕೊಳ್ತಿದ್ದೀರಾ. ತುಂಬಾನೇ ನಿಮಗೆ ಸಂತೋಷ ಆಗ್ತಿದೆ. ತುಂಬಾ ಓಲ್ಡ್ ದೇವಸ್ಥಾನ ಆಗಿರಬಹುದು, ಅಲ್ಲಿನ ಒಂದು ಗಂಟೆ ಶಬ್ದ ನಿಮಗೆ ಏನೋ ಒಂದು ಇನ್ಫಾರ್ಮೇಶನ್ಸ್ನ ನಿಮಗೆ ಹೇಳ್ತಿರಬಹುದು. ಹಾಗೂ ಏನೋ ಒಂದು ತುಂಬಾ ಓಲ್ಡ್ ಏನಾದ್ರೂ ವಸ್ತು ಕೂಡ ನಿಮಗೆ ಸಿಗ್ತಿರಬಹುದು, ಅಥವಾ ಯಾವುದಾದ್ರೂ ಒಂದು ಕಲ್ಲಿನ ವಿಗ್ರಹಗಳು ನಿಮಗೆ ಏನೋ ಒಂದು ಮೆಸೇಜಸ್ನ ತಿಳಿಸಬಹುದು. ಅದರಿಂದ ಸಾಕಷ್ಟು ಇನ್ಫಾರ್ಮೇಶನ್ಸ್ನ ನೀವು ತಿಳ್ಕೊಳ್ತಿರಬಹುದು. ಪೈಲ್ ನಂಬರ್ 1. ಎಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಮ ಲೈಫಲ್ಲಿ ಚೇಂಜಸ್ ಇದೆ. ಹಾಗೂ ನೀವು ತಗೊಳ್ತಾ ಇರೋ ಡಿಸಿಷನ್ಸ್ ಈ ಒಂದು ವೀಕಲ್ಲಿ ನೀವು ಏನು ಡಿಸಿಷನ್ಸ್ನ ತಗೋತಿದ್ದೀರಾ, ಖಂಡಿತ ಆ ಒಂದು ವಿಚಾರನ ನೀವು ಬಹಳಷ್ಟು ಆಲೋಚಿಸಿ ನಿರ್ಧಾರನ ತಗೊಳ್ಳಿ. ಬಿಕಾಸ್ ನೀವೇನು ಡಿಸಿಷನ್ಸ್ ತಗೋತಿದ್ದೀರಾ, ನೀವು ಫಾಸ್ಟಾಗಿ ಮೂವ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ, ಅಲ್ಲಿ ಕೆಲವು ವ್ಯಕ್ತಿಗಳು ನಿಮಗೆ ಸ್ವಲ್ಪ ಅಡೆತಡೆಗಳನ್ನ ಮಾಡಬಹುದು. ತುಂಬಾನೇ ಸ್ಟ್ರಕ್ ಇದೆ. ಹೋದ್ ವೀಕಿಂದ ಯಾಕೋ ಮನಸ್ಸಿಗೆ ಸರಿ ಇಲ್ಲ, ಬಹಳಷ್ಟು ಗೊಂದಲತೆ ಇದೆ, ತುಂಬಾ ಅಳು ಬರ್ತಿದೆ, ತುಂಬಾ ಬೇಜಾರಾಗ್ತಿದೆ, ಯಾವ ಕೆಲಸನೂ ಕಂಪ್ಲೀಟ್ ಆಗಿಲ್ಲ. ಹಾಗೂ ನೀವು ಯಾವ ಜಾಬ್ಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಆ ಜಾಬ್ ಕೂಡ ನಿಮ್ಗೆ ನೀವು ಅನ್ಕೊಂಡಿರೋ ರೀತಿಯಲ್ಲಿ ರಿಸಲ್ಟ್ ಕೊಟ್ಟಿಲ್ಲ, ಆ ಜಾಬ್ ಕೂಡ ನಿಮ್ಗೆ ಸಿಕ್ಕಿಲ್ಲ ಅಂತ ನೀವು ಏನ್ ವರಿ ಮಾಡ್ತಿದ್ದೀರಾ. ತುಂಬಾ ಆ ಒಂದು ನಿಮ್ಮ ಒಂದು ಕೆಲಸಕ್ಕೆ ಸಮ್ ಬ್ಲಾಕೇಜಸ್ ಆಗಿದೆ. ಆ ಬ್ಲಾಕೇಜಸ್ನ ನೀವು ರಿಮೂವ್ ಮಾಡಬೇಕಿದೆ. ಮತ್ತೆ ನಿಮ್ಗೆ ಆ ಬ್ಲಾಕೇಜಸ್ನ ಮಾಡ್ತಾರೆ, ಮತ್ತೆ ನೀವು ಆ ಬ್ಲಾಕ್ನ ರಿಮೂವ್ ಮಾಡ್ತೀರಾ, ಮತ್ತೆ ನಿಮಗೆ ಬ್ಲಾಕ್ ಮಾಡ್ತಾರೆ. ಬಟ್ ನಿಮ್ಮ ಶತ್ರು ಎಲ್ಲಿವರೆಗೂ ಅವ್ರು ಎಲ್ಲಿವರೆಗೂ ಭೂಮಿ ಮೇಲೆ ಇರ್ತಾರೆ, ಅಲ್ಲಿವರೆಗೂ ನಿಮಗೆ ಈ ರೀತಿಯಾದ ತೊಂದರೆಗಳಾಗ್ತಾನೆ ಇರುತ್ತವೆ. ಸೊ ನೀವು ಅದನ್ನ ಕ್ಲೆನ್ಸ್ ಮಾಡ್ಕೋತಿದ್ದೀರಾ. ನಿಮಗೆ ದೈವದ ಎನರ್ಜೀಸ್ ಕೂಡ ಇದೆ. ತುಂಬಾ ಒಂದು ರೀತಿ ಬ್ಯಾಕ್ ಓವರ್ ವೀಕ್ಸ್ ತುಂಬಾನೇ ನೀವು ಸಫರ್ ಮಾಡಿದ್ದೀರಾ, ನೋವು ತಿಂದಿದ್ದೀರಾ. ಹಾಗೂ ಏನೋ ಒಂದು ಮೆಸೇಜಸ್ ನಿಮಗೆ ಒಂದು ಸ್ಟ್ರಾಂಗ್ ಆಗಿ ಸಿಕ್ಕಿದೆ. ಆ ಸ್ಟ್ರಾಂಗ್ ಮೆಸೇಜಸ್ ನಿಮಗೆ ಈ ಮುಂದೆ ಏನ್ ಮಾಡಬೇಕು ಅನ್ನೋ ದಾರಿ ತೋರಿಸದೇ ಇರಬಹುದು. ಬಟ್ ಈ ಒಂದು ವೀಕಲ್ಲಿ ನಿಮ್ಗೆ ಅದು ತುಂಬಾನೇ ಆ ಒಂದು ಮೆಸೇಜಸ್ ನಿಮ್ಗೆ ಏನ್ ಸತ್ಯ ತಿಳಿದಿದೆ ಅದು ನಿಮ್ಗೆ ತುಂಬಾನೇ ಅನುಕೂಲತೆ ಮಾಡಿಕೊಡ್ತಿದೆ. ಈ ಒಂದು ವೀಕಲ್ಲಿ ತುಂಬಾನೇ ಕಂಪ್ಯಾರಿಸನ್ ಮಾಡ್ತಿದ್ದೀರಾ. ತುಂಬಾನೇ ಏನೋ ಒಂದ್ ರೀತಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ನಿಮ್ಗೆ ದಾರಿ ತೋರಿಸ್ತಾ ಇಲ್ಲ. ಏನೇ ಒಳ್ಳೆ ಕೆಲಸ ಮಾಡ್ತಿದ್ರು ನೀವೆಲ್ಲರಿಗೂ ನೀವೇನ್ ಕೆಲಸ ಮಾಡ್ತಿದ್ದೀರಾ ಅದೆಲ್ಲರ ಕಣ್ಣಿಗೂ ಕುಗ್ತಿತ್ತು. ಹಾಗೂ ಆ ಕೆಲಸ ನೀವೇನ್
ಒಳ್ಳೆ ಹೆಸರನ್ನ ತಗೊಂತಿದ್ದೀರಾ, ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ, ಅದೆಲ್ಲರೂ ನಿಮ್ಮ ಶತ್ರು ಕಣ್ಣಿಗೆ ಕುಗ್ತಿದೆ ಹಾಗೂ ನಿಮ್ಮಿಂದ ಕಲಿತಿದ್ದಾರೆ ಕೂಡ. ಬಟ್ ನವಡೇಸ್ ನಿಮಗೆ ಏನೋ ಒಂದು ರೀತಿ ಮನಸ್ಸಲ್ಲಿ ತುಂಬಾನೇ ಆಲೋಚಿಸ್ತಿದ್ದೀರಾ ಹಾಗೂ ನಿಮ್ಮ ಪೇರೆಂಟ್ಸ್ ಆಗಿರಬಹುದು, ನಿಮ್ಗಿನ್ನ ಹಿರಿಯರಾಗಿರಬಹುದು, ನೀನ್ ಇನ್ನೊಬ್ರನ್ನ ನೋಡ್ಕಲಿ, ನಿನ್ನ ತರ ಆ ವ್ಯಕ್ತಿ ನಿನ್ನ ನೋಡಿ ಕಲ್ತಿದ್ದಾರೆ, ಅವ್ರು ಎಷ್ಟು ಮೇಲೋಗಿದ್ದಾರೆ, ನೀನ್ ಯಾಕೆ ಹಿಂದೆ ಜಾರ್ ಬೀಳ್ತಿದ್ಯಾ, ಹಿಂದೆ ಸರಿತಿದ್ಯಾ ಅಂತ ನಿಮ್ಗೆ ತಿಳಿವನ್ನ ಹೇಳ್ತಿದ್ದಾರೆ. ಯಾಕೋ ಒಂದ್ ರೀತಿ ತುಂಬಾನೇ ಡಿಸಪಾಯಿಂಟೆಡ್ ಆಗಿದ್ದೀರಾ. ಪೈಲ್ ನಂಬರ್ 1, ಆ ಡಿಸಪಾಯಿಂಟ್ಮೆಂಟ್ ಇಂದ ಹೊರಗಡೆ ಬರೋ ಟೈಮ್ ಬಂದಿದೆ, ನಿಮ್ಮನ್ನ ಪ್ರೂವ್ ಮಾಡ್ಕೊಳ್ಳೋ ಟೈಮ್ ಬಂದಿದೆ ಹಾಗೂ ನಿಮಗ್ ಸಿಕ್ಕಿರೋ ಜವಾಬ್ದಾರಿ ಬಗ್ಗೆ ಹೆಚ್ಚು ಗಮನ ಕೊಡೋ ಟೈಮ್ ಬಂದಿದೆ ಹಾಗೂ ನಿಮ್ಗೆ ನಂಬಿ ಏನು ವರ್ಕ್ ಕೊಟ್ಟಿದ್ದಾರೆ ಆ ವರ್ಕ್ ಅನ್ನು ಕಂಪ್ಲೀಟ್ ಮಾಡೋ ಟೈಮ್ ಕೂಡ ಬಂದಿದೆ ಹಾಗೂ ಇನ್ನು ನಿಮ್ಮ ಹೆಸರನ್ನ ಇನ್ನಷ್ಟು ಮೇಲಕ್ಕೆ ತಗೊಂಡು ಹೋಗುವಂತಹ ಅವಕಾಶ ಕೂಡ ಸಿಕ್ಕಿದೆ ಹಾಗೂ ಇನ್ನಷ್ಟು ಪ್ರೀತಿನ ಗಳಿಸಲಿಕ್ಕೆ ಅವಕಾಶ ಸಿಕ್ಕಿದೆ ಹಾಗೂ ಇನ್ನಷ್ಟು ತಿಳ್ಕೊಳ್ಳಿಕ್ಕೆ ಅವಕಾಶ ಸಿಕ್ಕಿದೆ ಹಾಗೂ ನಿಮ್ಮ ಶತ್ರುಗೆ ನೀವು ಥ್ಯಾಂಕ್ಸ್ ಕೂಡ ಹೇಳ್ಬೇಕಿದೆ ಈ ಒಂದು ವೀಕಲ್ಲಿ. ಬಿಕಾಸ್ ಅವರು ನಿಮ್ಮನ್ನ ಏನ್ ಡೌನ್ ಮಾಡಬೇಕು ಅಂತ ಆಲೋಚಿಸ್ತಿದ್ದಾರೆ, ಅವರ ಆಲೋಚನೆ ಏನ್ ತಪ್ಪಾಗಿದೆ. ಅವರು ನಿಮ್ಮನ್ನ ಡೌನ್ ಮಾಡಬೇಕು ಅಂದಾಗೆಲ್ಲ ನೀವು ಒಂದೊಂದು ಸ್ಟೆಪ್ ಮೇಲೆ ಹೋಗ್ತಿದ್ದೀರಾ. ಸೊ ನಿಮ್ಮ ಶತ್ರುಗೆ ನೀವು ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ಅವರು ನಿಮಗೆ ಏನು ಪ್ರಾಬ್ಲಮ್ ಮಾಡ್ತಾ ಬರ್ತಿದ್ದಾರೆ, ನೀವು ಅದನ್ನೆಲ್ಲಾನು ಫೇಸ್ ಮಾಡ್ಕೊಂಡಿದ್ದೀರಾ, ಅದನ್ನೆಲ್ಲದ್ರಿಂದ ನೀವು ಪಾರಾಗಿದ್ದೀರಾ ಹಾಗೂ ನಿಮಗೆ ಏನು ನಿಮ್ಮ ಪ್ರಾಣಕ್ಕೆ ಏನು ಪ್ರಾಬ್ಲಮ್ ಮಾಡ್ತಿದ್ದಾರೆ ಅದಕ್ಕೂ ನೀವು ಪಾರಾಗಿ ಬಂದಿದ್ದೀರಾ. ಅಂಡ್ ಯು ಆರ್ ಎ ಗ್ರೇಟ್ ಪರ್ಸನ್. ಅಂಡ್ ನಿಮ್ಮ ಒಂದು ಧೈರ್ಯನ ಭಗವಂತ ನಿಮ್ಗೆ ಏನ್ ಧೈರ್ಯ ಕೊಟ್ಟಿದ್ದಾರೆ ನಿಮ್ಮ ಶತ್ರುಗೆ ಅದು ಕಾಣಿಸಿದೆ. ನಿಮ್ಮನ್ನ ಏನು ಮಾಡೋದಕ್ಕಾಗೋದಿಲ್ಲ, ನಿಮ್ಮನ್ನ ಡೌನ್ ಮಾಡೋಕ್ಕಾಗೋದಿಲ್ಲ ಅಂತ ಗೊತ್ತಿದ್ರು ಆ ಒಂದು ಕೆಲಸಗಳನ್ನ ಅವ್ರ ಪ್ರಯತ್ನಗಳನ್ನ ನಿಲ್ಲಿಸದೆ ಮಾಡ್ತಾನೆ ಬರ್ತಿದ್ದಾರೆ. ಅವರ ಒಂದು ಪ್ರತಿ ಹೆಜ್ಜೆಯಲ್ಲೂ ಫೇಲ್ಯೂರ್ಸ್ ನ ನೋಡ್ತಿದ್ದಾರೆ. ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಮುಂದಿನ ದಿನಗಳಲ್ಲಿ ಈ ಒಂದು ವೀಕ್ ಇಂದ ತುಂಬಾನೇ ಒಂದು ಚೇಂಜಸ್ ಇದೆ. ಸೊ ಏನ್ ಗುಂಪಲ್ಲಿ ನೀವು ವರ್ಕ್ ಮಾಡ್ತಿದ್ದೀರಾ ಅಥವಾ ನೀವೇನ್ ಸ್ಟಡೀಸ್ ಮಾಡ್ತಿದ್ದೀರಾ ಅಥವಾ ನೀವೇನು ಗ್ರೂಪ್ ಬಿಸ್ನೆಸ್ ಮಾಡ್ತಿದ್ದೀರಾ, ಈ ಒಂದು ವೀಕ್ ಇಂದ ಇಂಡಿಪೆಂಡೆಂಟ್ ಆಗಿ ನೀವು ವರ್ಕ್ ಶುರು ಮಾಡ್ತಿದ್ದೀರಾ. ಇಂಡಿಪೆಂಡೆಂಟ್ ಆಗಿ ನಿಮ್ಗೇನ್ ದೋಚುತ್ತೆ ಆ ಕೆಲಸಗಳನ್ನ ಮಾಡ್ತಿದ್ದೀರಾ. ಅಂಡ್ ಎಜುಕೇಶನ್ ಬಗ್ಗೆ ಗಮನ ಕೊಡ್ತಿದ್ದೀರಾ. ಎಸ್, ಈ ಒಂದು ವೀಕ್ ನಿಮ್ಗೆ ತುಂಬಾನೇ ಒಂದ್ ರೀತಿ ಸಾಕಷ್ಟು ಮೆಸೇಜಸ್ ನಿಮ್ಗೆ ಸಿಗುತ್ತೆ, ಸಾಕಷ್ಟು ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ ಹಾಗೂ ಸಾಕಷ್ಟು ನೀವೇನು ಈ ಹಿಂದೆ ಅನುಭವಿಸಿದ್ದೀರಾ ಆ ನೋವಿಂದ ನೀವು ಈಚೆ ಬರ್ತಿದ್ದೀರಾ. ನಿಮಗೆ ಯಾರು ಕಂಪೇರ್ ಮಾಡಿ ಹೇಳಿದ್ದಾರೆ ನಿಮ್ಗಿನ್ನ ಅವ್ರ ಮುಂದೆ ಹೋಗಿದ್ದಾರೆ ನಿಮ್ಮನ್ನ ನೋಡಿ ಅಂತ. ಸೊ ಆ ಒಂದು ಹಠನ ತಗೊಂಡು ನಾನು ಮುಂದೆ ಹೋಗ್ತೀನಿ, ನಾನು ಏನೋ ಗೆಲ್ತೀನಿ ಅನ್ನೋ ಒಂದು ಸಾಧನೆನ ಮಾಡ್ಲಿಕ್ಕೆ ನೀವು ಈ ಒಂದು ವೀಕಿಂದ ಶುರು ಮಾಡ್ತಿದ್ದೀರಾ. ಎಸ್, ಆ ಒಂದು ಪಯಣ ಏನ್ ನಡೀತಿದೆ, ಆ ಒಂದು ದಾರಿಯಲ್ಲಿ ನಡೀತಿದ್ದೀರಾ. ಎಲ್ಲೂ ಕೂಡ ನೀವು ನಿಲ್ಲಿಸ್ದೆ ನಿಮ್ಮ ಒಂದು ಹೆಜ್ಜೆನ ಮುಂದೆ ನಡ್ಕೊಂತ ಹೋಗ್ತಿದ್ದೀರಾ. ಪೈಲ್ ನಂಬರ್ 1. ಎಸ್, ಸ್ವಲ್ಪ ಈ ಒಂದು ವೀಕಲ್ಲಿ ಥ್ರೋಟ್ ಇನ್ಫೆಕ್ಷನ್ ಆಗಬಹುದು. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಎಸ್, ನಿಮ್ಮ ಸುತ್ತಮುತ್ತ ಇರೋ ಜನಗಳ ಬಗ್ಗೆ ಏನು ನೀವು ತುಂಬಾ ಚಿಂತೆ ಮಾಡ್ತಿದ್ದೀರಾ, ಆ ವ್ಯಕ್ತಿಗಳು ಏನು ಮನಸ್ಸಿಗೆ ನೋಯಿಸ್ತಿದ್ದಾರೆ ಅದನ್ನ ಪಕ್ಕಕ್ಕಿಟ್ಟು ಈ ಒಂದು ವೀಕಲ್ಲಿ ನೀವೇನ್ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಖಂಡಿತ ಅದ್ರ ಬಗ್ಗೆ ಗಮನ ಕೊಡಿ. ಹಾಗೂ ಏನು ನೀವು ಆನ್ಲೈನ್ ಅಲ್ಲಿ ಗೇಮ್ಸ್ ನ ಆಡಿ ಹಣನ ಕಳ್ಕೊಳ್ತಾ ಇದ್ದೀರಾ, ಅದರಿಂದ ನಿಮಗೂ ಕೂಡ ಪೇನ್ ಆಗ್ತಿದೆ, ನಿಮ್ಮ ಕುಟುಂಬದ ಸದಸ್ಯರಿಗೂ ಅದು ಪೇನ್ ಆಗ್ತಿದೆ. ಅದರಿಂದ ನೀವು ಹೊರಗಡೆ ಬರಬೇಕಾಗಿದೆ. ಅದೊಂದು ನೀವು ಏನ್ ಅಡಿಕ್ಟ್ ಆಗಿದ್ದೀರಾ ಆ ಒಂದು ಏನ್ ಅಡಿಕ್ಟ್ ಇಂದ ನೀವು ಈಚೆ ಬರಬೇಕು. ನಿಮ್ಮ ಕುಟುಂಬಕ್ಕೋಸ್ಕರ ನೀವು ಶ್ರಮ ಪಡಬೇಕು. ಖಂಡಿತ ಸ್ವಂತ ಕೆಲಸನ ಮಾಡ್ತಿದ್ದೀರಾ, ಸ್ವಂತ ಉದ್ಯೋಗನ ನೀವು ಕೈಗೆತ್ಕೊಂಡು ಮಾಡ್ತಿದ್ದೀರಾ. ಅದಕ್ಕೆ ಸೂರ್ಯ ದೇವರ ಅನುಗ್ರಹ, ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಿಮ್ಗೆ ಸಿಗ್ತಿದೆ. ಸೊ ಕುಕ್ಕೆಗೆ ಕೂಡ ನೀವು ಈ ಒಂದು ವೀಕಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಆಶೀರ್ವಾದ ಕೂಡ ಪಡೆದುಕೋತಿದ್ದೀರಾ. ಏನೋ ಒಂದ್ ರೀತಿ ಮೈ ಜುಮ್ಮನ್ಸೋ ರೀತಿ ನಿಮ್ಗೆ ಏನೋ ಒಂದು ಚೇಂಜಸ್ ಆಗ್ತಿದೆ, ಏನೋ ಒಂದ್ ರೀತಿ ಮೆಸೇಜಸ್ ನಿಮ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಕೊಡ್ತಿದ್ದಾರೆ. ಹಾಗೂ ಏನೋ ಒಂದು ಚಾಲೆಂಜ್ ನಿಮ್ಮ ಲೈಫಲ್ಲಿ ಬಂದಿತ್ತು, ಅದು ನೀವು ಕೆಟ್ಟ ದಾರಿ ಹಿಡಿಲಿ ಅಂತಾನೆ ನಿಮ್ಮ ಶತ್ರುಗಳು ನಿಮ್ಗೆ ಬಯಸಿದ್ರು, ಅದರಂತೆಯೇ ನೀವು ಕೂಡ ಆಗಿದ್ರಿ. ಈ ಒಂದು ವೀಕಿಂದ ಬಹಳಷ್ಟು ಚೇಂಜಸ್ ನೀವು ನೋಡ್ತಿದ್ದೀರಾ. ನಿಮ್ಮ ಪೂರ್ವಜರ ಆಶೀರ್ವಾದದಿಂದ ನಿಮ್ಗೆ ಏನೋ ಒಂದು ಚೇಂಜಸ್ ನೀವು ಈ ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಪೈಲ್ ನಂಬರ್ 1.
ಹಾಗೂ ಏನೋ ಒಂದು ಶಬ್ದಗಳು ನಿಮ್ಗೆ ಹೆಚ್ಚಾಗಿ ಕೇಳಿಸ್ತಿರ್ಬೋದು. ನಿಮ್ಮ ಡ್ರೀಮ್ ಅಲ್ಲಿ ಯಾರೋ ಏನೋ ಒಂದು ಮೆಸೇಜಸ್ ನ ನಿಮ್ಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಪಡ್ತಿರಬಹುದು, ಅಥವಾ ಏನೋ ಒಂದು ಭಗವಂತ ನಿಮ್ಗೆ ಸೂಚನೆ ಕೊಡ್ತಿರಬಹುದು. ಅದ್ರ ಬಗ್ಗೆ ನೀವು ಹೆಚ್ಚು ಗಮನ ಕೊಡದೇ ಇರಬಹುದು. ಬಟ್ ಈ ಒಂದು ವೀಕ್ ಅಲ್ಲಿ ಆ ಸೂಚನೆ, ಆ ಗಮನ ಏನಿದೆ ನೀವು ಅದ್ರ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹಾಗೂ ನೀವು ಸುಬ್ರಹ್ಮಣ್ಯ ಸ್ವಾಮಿಗೆ ಏನಾದ್ರೂ ಅರ್ಕೆನ ಮಾಡಿದ್ರೆ ಅರ್ಕೆನ ಕೂಡ ತೀರಿಸಲಿಕ್ಕೆ ಈ ಒಂದು ವೀಕಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ. ನಿಮ್ಮ ಶತ್ರುಗೆ ಪ್ರಾಣದ ಭಯ ಆಗ್ತಿದೆ, ಹಾಗೂ ಪ್ರಾಣದ ಕಂಟಕ ಆಗ್ಬಹುದು. ಏನಾದ್ರೂ ಅವ್ರಿಗೆ ಕಂಟಕ ಆಗಿ ಪ್ರಾಬ್ಲಮ್ಸ್ ಆಗಬಹುದು. ಆ ಮೆಸೇಜಸ್ ಕೂಡ ನೀವು ಕೇಳ್ತಿದ್ದೀರಾ. ಅದು ಒಂದು ರೀತಿ ನಿಮ್ಗೆ ಆಶ್ಚರ್ಯ ಮೂಡಿಸಬಹುದು. ಎಸ್, ಪಾಯಿಂಟ್ ನಂಬರ್ 1, ಈ ಒಂದು ವೀಕಲ್ಲಿ ನಿಮಗೆ ಯಾರು ಕ್ಷಮೆ ಕೇಳಬೇಕು ಅಂತ ಬರ್ತಿದ್ದಾರೆ. ಆ ವ್ಯಕ್ತಿನ ನೀವು ಕ್ಷಮಿಸಿದಷ್ಟು ನೀವು ಇನ್ನೂ ಡೌನ್ ಆಗ್ತಿದ್ದೀರಾ. ಆ ವ್ಯಕ್ತಿನ ನೀವು ಕ್ಷಮಿಸದೆ ಮುಂದೆ ಹೋಗಿ ಅಂಡ್ ಅದು ಆಸ್ ಇಟ್ ಈಸ್ ಹೇಗಿದೆ ಅದನ್ನ ಹಾಗೆ ಬಿಟ್ಬಿಡಿ. ಪಾಯಿಂಟ್ ನಂಬರ್ 1, ನೀವೆಲ್ಲರಿಗೂ ಒಳ್ಳೆದನ್ನ ಬಯಸಿ ಒಂದು ಚಾನ್ಸ್ ಕೊಡೋಣ ಅಂತ ನೀವು ಮುಂದೆ ಹೋದ್ರೆ ಮತ್ತೆ ನೀವು ಡೌನ್ ಅಪ್ ಆಗ್ತೀರಾ. ಮತ್ತೆ ನಿಮ್ಗೆ ನೀವು ಬಿದ್ದಾಗ ಭಗವಂತ ಎತ್ತಿದ್ದಾರೆ. ಸೊ ಆ ಮನುಷ್ಯರು ನಿಮ್ಮನ್ನ ಏನು ಡೌನ್ ಮಾಡಬೇಕು ಅಂತ ಬಯಸ್ತಿದ್ದಾರೆ. ಖಂಡಿತ ತುಂಬಾನೇ ಅವರ ಮನಸ್ಸಲ್ಲಿ, ಅವರ ಮೈಂಡ್ ಅಲ್ಲಿ ನಿಮ್ಮ ಬಗ್ಗೆ ಒಳ್ಳೆ ಆಲೋಚನೆ ಇಲ್ಲ. ನೀವು ಬೆಳಿತಿರೋ ಬೆಳವಣಿಗೆನ ನೋಡಿ ಅವರು ತುಳಿಲಿಕ್ಕೆ ಪ್ರಯತ್ನಿಸ್ತಿದ್ದಾರೆ. ಎಸ್, ಈ ಒಂದು ವೀಕಲ್ಲಿ ನೀವೇನಾದ್ರೂ ಮಿಸ್ಟೇಕ್ಸ್, ನೀವು ಓದ್ ವೀಕ್ ಆಗಿರಬಹುದು, ಏನೇ ಒಂದು ಮಿಸ್ಟೇಕ್ಸ್ ನೀವು ಮಾಡಿರಬಹುದು, ಅಥವಾ ನಿಮ್ಗೆ ಗೊತ್ತಿಲ್ಲದೆ ಮಿಸ್ಟೇಕ್ಸ್ ಮಾಡಿರಬಹುದು. ಅದಕ್ಕೆ ನೀವು ಸಾರಿ ಕೂಡ ಭಗವಂತನ ಕೇಳ್ತಿದ್ದೀರಾ ಅಂಡ್ ಅದನ್ನ ನೀವು ಅರ್ಥಕೋತಿದ್ದೀರಾ. ಎಸ್, ಭೂ ವರಹ ಸ್ವಾಮಿಯ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ನೀವು ಭೂಮಿಗೆ ಸಂಬಂಧಪಟ್ಟಾಗಿ ಏನ್ ಪ್ರಾಪರ್ಟಿನ ಬೈ ಮಾಡ್ಬೇಕು ಅಂತ ಹೋಗ್ತಿದ್ದೀರಾ, ಅದು ಅಡೆತಡೆಗಳಾಗ್ತಿದ್ರೆ ಈ ಒಂದು ವೀಕಲ್ಲಿ ಆ ಅಡೆತಡೆಯಿಂದ ನಿವಾರಣೆ ಆಗ್ತಿದೆ. ಹಾಗೂ ಈ ಒಂದು ವೀಕಲ್ಲಿ ಬಹಳಷ್ಟು ನಿಮ್ಗೆ ಗೊತ್ತಾಗಬೇಕಾಗಿರೋ ಅಂತಹ ಮೆಸೇಜ್, ಸತ್ಯಗಳು ಕೂಡ ನಿಮ್ಗೆ ತಿಳಿತಿದೆ. ಎಷ್ಟೇ ನೀವು ಫೈಟ್ ಮಾಡಿದ್ರು, ಎಷ್ಟೇ ನೀವು ಮುಂದೋದ್ರು, ನಿಮ್ಗೆ ಏನು ತೊಂದರೆ ಆಗದೆ ನಿಮ್ಮನ್ನ ತುಂಬಾ ರಕ್ಷಣೆಯಾಗಿ ನೀವು ನಂಬಿರೋ ದೈವ ಶಕ್ತಿ ನಿಮ್ಮನ್ನ ಹೆಚ್ಚಾಗಿ ಪ್ರೊಟೆಕ್ಟ್ ಮಾಡ್ತಿದೆ. ಹೆಚ್ಚು ನಿಮ್ಮ ಡ್ರೀಮ್ಸ್ ಅಲ್ಲಿ ಒಂದು ವೀಕಲ್ಲಿ ಕುದುರೆನ ನೋಡ್ತಿದ್ದೀರಾ. ಹಾಗೂ ಹೆಚ್ಚು ದೈವದ ಆಶೀರ್ವಾದ ನಿಮ್ಗಿದೆ. ಹಾಗೂ ಹೆಚ್ಚು ದೇವರ ಪೂಜೆಗಳನ್ನ ಮಾಡ್ತಿದ್ದೀರಾ, ಪುಣ್ಯಕ್ಷೇತ್ರ ದರ್ಶನ ಮಾಡ್ತಿದ್ದೀರಾ. ಹಾಗೂ ಎಲ್ಲವನ್ನು ನೀವು ನಾನು ಗೆಲ್ತೀನಿ, ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಹಾಗೂ ನಿಮ್ಮಲ್ಲಿರೋ ಒಳ್ಳೆತನನ ಕೆಲವು ವ್ಯಕ್ತಿಗಳು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ, ನೋವು ಮಾಡಿದ್ದಾರೆ. ಅದಕ್ಕೆ ಶಿಕ್ಷೆ ಕೂಡ ನಿಮ್ಗೆ, ಆ ವ್ಯಕ್ತಿ ನೀವು ತಪ್ಪು ಮಾಡದೇ ಹೋದ್ರೆ ನಿಮಗೆ ಶಿಕ್ಷೆ ಆಗಿದೆ. ಬಟ್ ಈ ಒಂದು ವೀಕ್ ನಿಮಗೆ ಯಾರು ಈ ಒಂದು ಕಷ್ಟಕ್ಕೆ ದೂರಿದ್ದಾರೆ ಆ ವ್ಯಕ್ತಿಗಳಿಗೆ ಆಗುವಂತಹ ನರಕ ತುಂಬಾನೇ ಸಹಿಸಕ್ಕಾಗದಿರುವಂತಹ ಒಂದು ಪೇನ್ ನಿಮ್ಮ ಶತ್ರುಗಳಿಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ಈ ಒಂದು ವೀಕಲ್ಲಿ ನೀವೆಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ದೈವಕ್ಕೆ ಸಂಬಂಧಪಟ್ಟಾಗಿರುವಂತಹ ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಿರಬಹುದು. ಹಾಗೂ ಅದು ಆ ವಸ್ತು ಯಾವ ದೇವಸ್ಥಾನಕ್ಕೆ ಸಲ್ಲಬೇಕೋ ಆ ದೇವಸ್ಥಾನಕ್ಕೆ ಕೂಡ ನೀವು ಅದನ್ನ ತಲುಪಿಸ್ತಿದ್ದೀರಾ. ಆ ವಸ್ತು ನಿಮ್ಮ ಕೈಗೆ ಸೇರಿದ ಮೇಲೆ ನಿಮ್ಮ ಲೈಫಲ್ಲಿ ಬಹಳಷ್ಟು ಚೇಂಜಸ್ ನ ನೋಡುವಂತ ಟೈಮ್ ಬಂದಿದೆ. ಹಾಗೂ ಬ್ರಹ್ಮ ವಿಷ್ಣು ಮಹೇಶ್ವರರ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿದೆ. ನಿಮ್ಮ ಒಂದು ನೀವ್ ಏನ್ ಅನ್ಕೋತಿದ್ದೀರಾ ನಿಮ್ ಮನೆ ಬರ ಚೆನ್ನಾಗಿಲ್ಲ ಅಂತ, ಈ ಒಂದು ವೀಕಿಂದ ನಿಮ್ ಮನೆ ಬರದಲ್ಲಿ ಬಹಳಷ್ಟು ಚೇಂಜಸ್ ಆವಾಗ್ದು. ಏನ್ ನಿಮ್ಗೆ ಪ್ರಾಬ್ಲಮ್ಸ್ ಆಗಿದೆ ಆ ಪ್ರಾಬ್ಲಮ್ಸ್ ಎಲ್ಲವೂ ಅಳಿಸಿ ಬಹಳಷ್ಟು ಚೇಂಜಸ್ ನ ನೀವು ನೋಡ್ತಿದ್ದೀರಾ. ಅದೇನು ದೈವಕ್ಕೆ ಸಂಬಂಧಪಟ್ಟಿರೋ ವಸ್ತುಗಳು ನಿಮ್ಗೆ ಸಿಗಬಹುದು. ಆ ವಸ್ತುನ ನೀವು ಆ ಒಂದು ಕ್ಷೇತ್ರಕ್ಕೆ ಕೂಡ ತಲುಪಿಸ್ತಿರಬಹುದು. ಹಾಗೂ ನಿಮಗೆ ಸಿಕ್ಕಂತಹ ಅವಕಾಶ, ನಿಮಗೆ ಆ ಒಂದು ಪುಣ್ಯ ಸಿಕ್ಕಿದೆ. ಅದನ್ನ ನೀವು ಈ ಒಂದು ವೀಕಲ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಕುಟುಂಬಕ್ಕೆ ಬಹಳಷ್ಟು ನಿಮ್ಮಿಂದ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದೀರಾ. ನಿಮ್ಮಿಂದ ಒಳ್ಳೇದು ಕೂಡ ಆಗ್ತಿದೆ. ಪಾಯಿಂಟ್ ನಂಬರ್ 1, ಎಸ್, ಸಮ್ ಇಂಜುರೀಸ್ ಕೂಡ ಆಗಿದೆ ನಿಮ್ಮ ಒಂದು ಕಾಲಿಗೆ ಸಂಬಂಧಪಟ್ಟಾಗೆ. ನಿಮ್ಮ ಕಾಲಿಗೆ ಸ್ವಲ್ಪ ಏನಾದ್ರೂ ಒಂದು ಇಂಜುರಿ ಕೂಡ ಆಗಿದೆ. ಅದಕ್ಕೆ ತುಂಬಾ ಭಯ ಪಡ್ತಿದ್ದೀರಾ, ತುಂಬಾ ಆತಂಕ ಪಡ್ತಿದ್ದೀರಾ. ಸೊ
ತುಂಬಾ ದೊಡ್ಡ ಮಟ್ಟದಲ್ಲಿ ಆಗ್ಬೇಕಾಗಿದ್ದು ಸಣ್ಣ ಮಟ್ಟದಲ್ಲಿ ನಿಮ್ಮ ದೈವ ಶಕ್ತಿ ನಿಮ್ಮನ್ನ ಕಾಪಾಡಿದೆ. ಸೊ ಯಾವುದಕ್ಕೆ ನೀವು ಭಯ ಪಡ್ತಿದ್ದೀರಾ, ಖಂಡಿತ ಭಯ ಪಡಬೇಡಿ. ಈ ಒಂದು ವೀಕಿಂದ ನಿಮ್ಮ ಬದುಕಲ್ಲಿ ತುಂಬಾನೇ ಬದುಕಲ್ಲಿ ಬಹಳಷ್ಟು ಬದಲಾವಣೆನ ನೀವು ನೋಡ್ತಿದ್ದೀರಾ. ವಿಷ್ಣು ದೇವರ ಆಶೀರ್ವಾದ ಹೆಚ್ಚಾಗಿ ನಿಮ್ಗೆ ಇದೆ, ಬಲರಾಮರ ಆಶೀರ್ವಾದ ಹೆಚ್ಚಾಗಿದೆ. ಸೊ ಯಾವ ವ್ಯಕ್ತಿಗೋಸ್ಕರ ನೀವು ಇಷ್ಟು ದಿವಸ ಕಾಯ್ತಿದ್ದೀರಾ ನಿಮ್ಮ ಲೈಫಿಗೆ ಬರ್ತಾರ ಅಂತ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಒಂದು ಸ್ಟ್ರಾಂಗ್ ಮೆಸೇಜಸ್ ಕೂಡ ತಗೊಂಡ್ ಬರ್ತಿದ್ದಾರೆ. ಆ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಾಗಿಂತ ನಿಮಗೆ ಆ ವ್ಯಕ್ತಿಗೆ ಬಹಳಷ್ಟು ಬದಲಾವಣೆಗಳನ್ನ ನೀವು ನೋಡ್ತಿದ್ದೀರಾ. ನಿಮ್ಮಿಂದ ಆ ವ್ಯಕ್ತಿಗೆ ಬಹಳಷ್ಟು ಬದಲಾವಣೆಗಳಾಗ್ತಿದೆ, ಚೇಂಜಸ್ ಆಗ್ತಿದೆ. ನೀವೊಂದು ರೀತಿ ಲಕ್ಕಿ ಪರ್ಸನ್. ಪಾಯಿಂಟ್ ನಂಬರ್ 1, ನೀವೇನೇ ಕೆಲಸ ಅನ್ಕೊಂಡ್ರು ಅಥವಾ ನೀವು ಯಾರಿಗೆ ಸಹಾಯ ಮಾಡಕ್ ಹೋದ್ರು ಬಹಳಷ್ಟು ಅವರ ಲೈಫಲ್ಲಿ ಚೇಂಜಸ್ನ ನೀವು ನೋಡಿದೀರಾ, ನೀವು ಗಮನಿಸ್ತಿದ್ದೀರಾ ಈ ಒಂದು ವೀಕಲ್ಲಿ. ಎಸ್, ನಿಮ್ಮ ಕೈ ಹಸ್ತದಿಂದ ಯಾರಿಗಾದ್ರೂ ಈ ಒಂದು ವೀಕಲ್ಲಿ ತಿನ್ಲಿಕ್ಕೆ ಏನಾದ್ರೂ, ಯಾರಿಗೆ ಹೊಟ್ಟೆ ಹಸಿವು ಇದೆ, ಆ ಹಸಿವನ್ನ ನೀವು ಸ್ವಲ್ಪ ಮಟ್ಟಿಗಾದ್ರೂ ಅವರ ಹಸಿವನ್ನ ನೀಗಿಸಿ, ಹಾಗೂ ನಿಮಗೆ ಯಾರಿಗೆ ಕಣ್ಣಿಗೆ ಕಾಣ್ತಾರೆ ಅವ್ರಿಗೆ ಏನಾದ್ರೂ ನೀವು ತಿನ್ಲಿಕ್ಕೆ ಸಹಾಯನ ಮಾಡಿ. ಎಸ್, ನಿಮಗೆ ಬಹಳಷ್ಟು ಚೇಂಜಸ್ನ ತಂದ್ಕೊಡ್ತಿದೆ. ಹಾಗೂ ನದಿಗೆ ಸಂಬಂಧಪಟ್ಟಾಗೆ ಆ ಒಂದು ದೇವಿಯ ಒಂದು ಸನ್ನಿಧಾನಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಬಹಳಷ್ಟು ಒಂದು ಮೆಸೇಜಸ್ ಸಿಗಬಹುದು ನಿಮಗೂ ಹಾಗೂ ನಮಗೂ. ಆ ಒಂದು ಮೆಸೇಜಸ್ ನಮಗೆ ಬಹಳಷ್ಟು ಚೇಂಜಸ್ನ ತಂದ್ಕೊಡ್ತಿದೆ. ಆ ಒಂದು ನದಿಯ ಹೊಳೆಯಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ಒಂದು ಏನು ಆರೋಗ್ಯದಲ್ಲಿ ಸಮಸ್ಯೆಗಳಾಗಿದೆ ಆ ಸಮಸ್ಯೆಯಿಂದ ನೀವು ಈಚೆ ಬರ್ತಿದ್ದೀರಾ. ಇಲ್ಲಿ ಹೆಚ್ಚು ದುರ್ಗಾ ಪರಮೇಶ್ವರಿ, ಕಟೀಲು ದುರ್ಗಾ ಪರಮೇಶ್ವರಿ ತಾಯಿಯ ಆಶೀರ್ವಾದ ಹೆಚ್ಚಾಗಿ ಸಿಗ್ತದೆ. ಆ ಒಂದು ಸನ್ನಿಧಾನದಲ್ಲಿ ಆ ಒಂದು ನದಿ ಆಗಿರಬಹುದು, ಹೊಳೆ ಆಗಿರಬಹುದು, ಅಲ್ಲಿ ನಿಮಗೆ ಏನೋ ಒಂದು ಆ ಒಂದು ಹೊಳೆಯಲ್ಲಿ ಸ್ನಾನ ಮಾಡೋದ್ರಿಂದ ನಿಮ್ಮ ಒಂದು ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ಎಲ್ಲವೂ ಚೇಂಜಸ್ ಆಗ್ತಿದೆ. ಆ ಒಂದು ನೀರು ತುಂಬಾನೇ ನಿಮ್ಮ ಒಂದು ಬಾಡಿಗಾಗಿರಬಹುದು ಹಾಗೂ ನಿಮ್ಮ ಒಂದು ಚರ್ಮಕ್ಕೆ ಸಂಬಂಧಪಟ್ಟಾಗ ಏನು ಪ್ರಾಬ್ಲಮ್ಸ್ ಆಗಿದೆ ಅದರಿಂದ ನೀವು ನಿವಾರಣೆನ ಪಡ್ಕೋತಿದ್ದೀರಾ. ನಿಮ್ಮ ಆರೋಗ್ಯದಲ್ಲಿ ಚೇಂಜಸ್ ಇದೆ, ನಿಮ್ಮ ಹಿರಿಯರ ಆಶೀರ್ವಾದ ಕೂಡ ಇದೆ. ಹಾಗೂ ಏನೋ ಒಂದು ಆ ಒಂದು ಕ್ಷೇತ್ರದಲ್ಲಿ ನಿಮ್ಗೇನೋ ಒಂದು ಮೆಸೇಜಸ್ ನಿಮಗೆ ಸಿಗಬಹುದು. ಪಾಯಿಂಟ್ ನಂಬರ್ 1, ನಂಗೆ ಗೊತ್ತಿಲ್ಲ ಅಲ್ಲಿ ಏನು ಎನರ್ಜೀಸ್ ಬಂದಿದೆ, ನಾನು ಅದನ್ನ ತಿಳಿಸ್ತಿದ್ದೀನಿ. ಸೂರ್ಯ ದೇವರ ಅನುಗ್ರಹ ಹೆಚ್ಚಾಗಿ ಇದೆ. ಹಾಗೂ ಸೂರ್ಯ ನಮಸ್ಕಾರನ ಮಾಡಿ. ಅಂಡ್ ನೀವು ಆಕ್ಟಿವಿಟೀಸ್ ಏನು ಮೆಡಿಟೇಷನ್ ಆಗಿರಬಹುದು, ಯೋಗ ಆಗಿರಬಹುದು, ಅಥವಾ ವಾಕಿಂಗ್, ಜಾಗಿಂಗ್ ಏನು ಮಾಡ್ತಿದ್ರಿ ಅದನ್ನ ನೀವು ನಿಲ್ಸಿರಬಹುದು, ಮತ್ತೆ ಅದನ್ನ ಪುನರಾರಂಭಿಸ್ತಿದ್ದೀರಾ. ಮತ್ತೆ ನೀವು ಒಂದೇನೋ ಒಂದು ಚೇಂಜಸ್, ಒಂದೇನೋ ನಿಮ್ಗೊಂದು ರಿಲ್ಯಾಕ್ಸೇಷನ್ ಈ ಒಂದು ವೀಕಲ್ಲಿ ನೀವು ನಿಮಗೋಸ್ಕರ ಟೈಮ್ ಕೊಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಹಾಗೂ ನಿಮ್ಮನ್ನ ಯಾರು ಡೌನ್ ಮಾಡಬೇಕು ಅನ್ಕೊಂಡಿದ್ದಾರೆ ಅದು ಅವರಿಂದ ಸಾಧ್ಯ ಇಲ್ಲ. ಭಗವಂತ ನಿಮಗೆ ಕೊಟ್ಟಿರೋ ಅವಕಾಶನ ಉಪಯೋಗಿಸ್ಕೊತಿದ್ದೀರಾ. ಹಾಗೂ ನೀವೇನಾದ್ರೂ ದೇವರಿಗೆ ಸಂಕಲ್ಪನ ಮಾಡಿ ಕೊಡ್ಬೇಕು ಅಂತ ನೀವೇನಾದ್ರು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಆ ಒಂದು ಅರ್ಕೆ ಕೂಡ ನೀವು ತೀರಿಸ್ತಿದ್ದೀರಾ. ಹಾಗೂ ತುಂಬಾ ದೇವರ ಮೇಲೆ ಹೆಚ್ಚಿನ ಭಕ್ತಿ ನಿಮಗೆ ಮೂಡ್ತಿದೆ. ಹಾಗೂ ಏನೋ ಒಂದು ನಿಮ್ಮ ಮನೆಯಲ್ಲಿ ಈ ಒಂದು ವೀಕಲ್ಲಿ ಶುಭ ಕಾರ್ಯ ಸುದ್ದಿ ಕೇಳಿದ ಮೇಲಿಂದ ಬಹಳಷ್ಟು ಮನೆಯಲ್ಲಿ ನೆಮ್ಮದಿಯಾದ ವಾತಾವರಣನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1. ಎಸ್, ನಿಮ್ಮ ಮನೆಯಲ್ಲಿ ಶಂಖನ ಇಟ್ಟು ಆ ಶಂಖನ ಪೂಜಿಸದೆ ಅಥವಾ ಅದನ್ನ ನೀವು ಸರಿಯಾದ ಕ್ರಮದಲ್ಲಿ ಪೂಜೆ ಮಾಡದೆ ಇಟ್ಟಿದ್ರೆ ಖಂಡಿತ ಅದನ್ನ ಪೂಜಿಸಬೇಕಾಗಿರಬಹುದು. ಆ ಒಂದು ಮೆಸೇಜಸ್ ಕೂಡ ಇಲ್ಲಿ ಸಿಗ್ತಿದೆ. ಯಾರಿಗಿದು ರೆಸಿನೇಟ್ ಆಗುತ್ತೆ ಅವ್ರು ಮಾತ್ರ ತಗೊಳ್ಳಿ. ಹಾಗೂ ನಿಮ್ಮ ಮನೆಯ ದೇವರ ಪೂಜೆ ಕೂಡ ನೀವು ಮಾಡದೇ ಇರಬಹುದು. ಹಾಗೂ ದೇವರಿಗೆ ಏನಾದ್ರೂ ನೀವು ಹರಕೆನ ಮಾಡಿ ಅದನ್ನ ಕೊಡದೇ ಇರಬಹುದು. ಆ ಮೆಸೇಜಸ್ ಕೂಡ ನಿಮ್ಗೆ ಈ ಒಂದು ವೀಕಲ್ಲಿ ಸಿಗ್ತದೆ. ಆ ಸೂಚನೆ ತಾಯಿ ನಿಮ್ಗೆ ಕೊಡ್ತಿದ್ದಾರೆ. ನಿಮ್ಮ ಮನೆಯ ದೇವರ ಅನುಗ್ರಹ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್,
ಯಾವ ಒಂದು ಆಪರ್ಚುನಿಟಿಗೋಸ್ಕರ ವೇಟ್ ಮಾಡ್ತಿದ್ದೀರಾ, ಆಪರ್ಚುನಿಟಿ ನಿಮ್ಮ ಲೈಫಿಗೆ ಬರ್ತಿದೆ. ಹಾಗೂ ನಿಮ್ಮ ಮಕ್ಕಳ ಬದುಕಲ್ಲಿ ಚೇಂಜಸ್ ನ ನೋಡ್ತಿದ್ದೀರಾ. ಯಾರಲ್ಲಿ ಪ್ರೆಗ್ನೆನ್ಸಿ ವಿಚಾರದಲ್ಲಿ ವೇಟ್ ಮಾಡ್ತಿದ್ದೀರಾ, ಗುಡ್ ನ್ಯೂಸ್ ಕೂಡ ನಿಮ್ಗೆ ಸಿಗ್ತಿದೆ. ಹಾಗೂ ತುಂಬಾನೇ ಬದಲಾವಣೆ ಇದೆ. ನಿಮ್ಮ ಮುಖದಲ್ಲಿ ಏನು ಪಿಗ್ಮೆಂಟೇಷನ್ ಇದೆ, ಒಂದು ಏನು ಕಲೆಗಳಿದೆ, ಅದು ಕೂಡ ಈ ಒಂದು ವೀಕಿಂದ ನಿವಾರಣೆ ಆಗ್ತಿದೆ. ತುಂಬಾನೇ ಗ್ಲೋ ಕಾಣಿಸ್ತಿದ್ದೀರಾ. ನಿಮ್ಮ ಹೇರ್ ಬಗ್ಗೆ, ನಿಮ್ಮ ಬ್ಯೂಟಿ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಷನ್ ಮಾಡ್ತಿದ್ದೀರಾ. ಹಾಗೂ ಹೆಚ್ಚು ಬ್ಯೂಟಿ ಪ್ರಾಡಕ್ಟ್ಸ್ ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ ಈ ಒಂದು ವೀಕಲ್ಲಿ. ಹಾಗೂ ಇಷ್ಟು ದಿವಸ ನಿಮ್ಗೆ ಸಿಗ್ಬೇಕಾಗಿರೋ ಅವಕಾಶ ಯಾರು ತಡೆದಿದ್ದಾರೆ ಅಥವಾ ಆ ಕೆಲಸ ಆಗ್ಬಾರ್ದು ನಿಮ್ಗೆ ಕಂಪ್ಲೀಟ್ ಆಗಿ ಅಂತ ಏನ್ ಬಂಧಿಸಿದ್ದಾರೆ, ಅದು ಈ ಒಂದು ವೀಕಲ್ಲಿ ಬ್ಲಾಕ್ ಓಪನ್ ಆಗಿ, ಆ ಒಂದು ಕೀ ಓಪನ್ ಆಗಿ ನಿಮ್ಮ ಬದುಕಲ್ಲಿ ಚೇಂಜಸ್ ನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ಯಾರ್ದೋ ಕಾಲ್ಗೆಜ್ಜೆನ ಕಳ್ಕೊಳ್ಬಹುದು. ಪಾಯಿಂಟ್ ನಂಬರ್ 1, ನಿಮ್ಮ ಒಂದು ಕಾಲ್ಗೆಜ್ಜೆನ ಗಮನ ಕೊಡಿ. ಹಾಗೂ ನಿಮ್ಮ ವಸ್ತುಗಳ ಬಗ್ಗೆ ಗಮನ ಕೊಡಿ. ಎಸ್, ಕಳ್ಕೊಂಡಿರೋ ವಸ್ತುಗಳು ಮತ್ತೆ ವಾಪಸ್ ಸಿಗೋದು ಬಹಳ ಕಷ್ಟ. ಎಸ್, ಯಾವ ವ್ಯಕ್ತಿನ ನಿಮ್ಮ ಲೈಫಲ್ಲಿ ಕಳ್ಕೊಂಡ್ಬಿಟ್ಟೆ ಅಂತ ನೀವು ಅನ್ಕೊಂಡಿದ್ದೀರಾ, ಖಂಡಿತ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ನೀವು ಅವ್ರನ್ನ ಮರೆತರು, ಆ ವ್ಯಕ್ತಿ ನಿಮ್ಮನ್ನ ಮರೀತಿಲ್ಲ. ಹಾಗೂ ಆ ವ್ಯಕ್ತಿಯಿಂದ ನಿಮ್ಗೆ ತುಂಬಾನೇ ಮೆಸೇಜಸ್ ಕೂಡ ಸಿಗ್ತಿದೆ, ಫೋನ್ ಕಾಲ್ ಕೂಡ ಬರ್ತಿದೆ. ಹಾಗೂ ಹೆಚ್ಚು ಈ ಒಂದು ವೀಕಲ್ಲಿ ತುಂಬಾನೇ ನಿಮ್ಮ ಒಂದು ಹಣಕಾಸಿನ ಪರಿಸ್ಥಿತಿ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಯಾವುದಕ್ಕೆ ಇಂಪಾರ್ಟೆಂಟ್ ಇದೆ ಅದಕ್ಕೆ ಮಾತ್ರ ನೀವು ಹಣನ ಖರ್ಚು ಮಾಡ್ತಿದ್ದೀರಾ. ಬಟ್ ಈ ಬ್ಯಾಕ್ ಓವರ್ ಇಂದ ತುಂಬಾನೇ ಹಣ ಖರ್ಚಾಗ್ತಿತ್ತು. ಆರ್ಥಿಕ ಪರಿಸ್ಥಿತಿ ತುಂಬಾನೇ ನಿಮ್ಗೆ ಪ್ರಾಬ್ಲಮ್ಸ್ ತಂದಿರಬಹುದು. ನೀವು ಪ್ರಾಬ್ಲಮ್ಸ್ ಅಲ್ಲಿ ಇದ್ರೂ ನೀವು ಇನ್ನೊಬ್ರಿಗೆ ಸಹಾಯನ ಮಾಡ್ತಿದ್ದೀರಾ. ಹಾಗೂ ಆ ಒಂದು ನೀವು ಮಾಡ್ತಿರೋ ಕೆಲಸನ ಭಗವಂತ ಮೆಚ್ಚಿ ಈ ಒಂದು ವೀಕಲ್ಲಿ ನಿಮ್ಗೆ ಬಹಳಷ್ಟು ಚೇಂಜಸ್ ನ ತಂದ್ಕೊಡ್ತಿದ್ದಾರೆ. ನೀವು ಮಾಡ್ತಿರೋ ಒಳ್ಳೆ ಕೆಲಸಗಳನ್ನ ಭಗವಂತ ನೋಡ್ತಿದ್ದಾರೆ. ಸೊ ನಿಮ್ಮ ಶತ್ರುಗಳು ಕೂಡ ನೋಡ್ತಿದ್ದಾರೆ ಆ ಒಂದು ಕೆಲಸ ಏನ್ ನೀವು ಮಾಡ್ತಿದ್ದೀರಾ. ನೀವು ಮಾಡ್ತಿರೋ ಕೆಲಸನ ನಿಮ್ಮ ಶತ್ರುಗಳು ಏನ್ ತಡೀತಿದ್ದಾರೆ, ಖಂಡಿತ ಈ ಒಂದು ವೀಕಿಂದ ನೀವು ಅವರ ಒಂದು ಲೈಫಲ್ಲಿ ಆಗ್ತಿರೋಂಥ ಬದಲಾವಣೆ, ಅವರ ಲೈಫಲ್ಲಿ ಆಗ್ತಿರೋ ಪ್ರಾಬ್ಲಮ್ಸ್ ನ ನೀವು ನೋಡ್ತಿದ್ದೀರಾ. ಪಾಯಿಂಟ್ ನಂಬರ್ 1 ಅಂಡ್ 444 ಟೈಮಿಂಗ್ಸ್ ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಹಾಗೂ 12 ಟೈಮಿಂಗ್ಸ್ ನ ಕೂಡ ನೀವು ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ಎಸ್, ಮಿಥುನ, ಕರ್ಕಾಟಕ, ಮಕರ ರಾಶಿ ಎನರ್ಜೀಸ್ ಇದೆ, ಕುಂಭ ರಾಶಿ ಎನರ್ಜೀಸ್ ಇದೆ. ಮೇಲ್ ಪರ್ಸನ್ಸ್ ಇಂದ ನಿಮ್ಗೆ ಬಹಳಷ್ಟು ಸ್ವಲ್ಪ ಮನಸ್ಸಿಗೆ ನೋವಾಗ್ತಿದೆ. ಈ ಒಂದು ವೀಕಲ್ಲಿ ನಿಮ್ಮ ಬಾಸ್ ಆಗಿರಬಹುದು, ನಿಮ್ಮ ಸಂಬಂಧಿಕರಲ್ಲಿ ಮೇಲ್ ಪರ್ಸನ್, ನಿಮ್ಗಿನ್ನ ಹಿರಿಯರು ಯಾರಿದ್ದಾರೆ ಆ ವ್ಯಕ್ತಿಗಳಿಂದ ಸ್ವಲ್ಪ ನಿಮಗೆ ಮನಸ್ಸಿಗೆ ಒಂದು ಸ್ವಲ್ಪ ನೋವಾಗ್ತಿರಬಹುದು. ಆ ಪರ್ಸನ್ ಏನೋ ಒಂದು ಮೆಸೇಜಸ್ ನ ನಿಮ್ಗೆ ಹೇಳ್ತಿದ್ದಾರೆ, ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಬೇಸರ ಆಗ್ತಿರಬಹುದು. ಆ ಬೇಸರ ನಿಮ್ಗೆ ಏನ್ ನೋವಾಗ್ತಿದೆ, ಖಂಡಿತ ಆ ಒಂದು ನೋವು ನಿಮ್ಮ ಶತ್ರುಗಳಿಗೆ ಏನು ತಲುಪಬೇಕಾಗಿದೆ ಮೆಸೇಜ್, ನಿಮ್ಗೇನು ಪ್ರಾಬ್ಲಮ್ಸ್ ಆಗ್ತಿದೆ, ನಿಮ್ಗೆ ಆ ಮೇಲ್ ಪರ್ಸನ್ ಮೆಸೇಜಸ್ ನ ತಿಳಿಸ್ತಿದ್ದಾರೆ, ನಿಮ್ಮ ಶತ್ರುಗಳಿಗೆ ಅದು ಒಂದ್ ರೀತಿ ತುಂಬಾನೇ ನೋವು ಆಗ್ತಿರಬಹುದು. ಎಸ್, ಈ ಮೇಲ್ ಪರ್ಸನ್ ನಿಮ್ಮ ಲೈಫಲ್ಲಿ ಏನು ಚೇಂಜಸ್ ನ ಮಾಡಬೇಕು, ನಿಮ್ಮ ಲೈಫಲ್ಲಿ ಅವ್ರು ಇರಬೇಕು ಅಂತ ಬಯಸ್ತಿದ್ದಾರೆ. ಬಟ್ ಅವರ ಆಲೋಚನೆ ಬೇರೆ ಆಗಿದೆ, ಹಾಗೂ ಅವರ ಇಂಟೆನ್ಷನ್ ಬೇರೆ ಆಗಿದೆ. ಹಾಗೂ ಅವ್ರು ನಿಮ್ಗೆ ಹೇಳ್ತಾ ಇರೋ ಮೆಸೇಜಸ್ ಒಂದ್ ರೀತಿ ನಿಮ್ಗೆ ಗೊಂದಲತೆನ ಮೂಡಿಸಬಹುದು. ಇದರಿಂದ ನೀವು ಒಂದ್ ರೀತಿ ಆ ವ್ಯಕ್ತಿ ನಿಮ್ಮ ದಾರಿನ ತಪ್ಪಿಸ್ಲಿಕ್ಕೆ ಏನೋ ಒಂದು ಸುಳ್ಳನ್ನ ಹೇಳಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಅಂಡ್ ನಿಮ್ಮ ಭೂಮಿಗೆ ಸಂಬಂಧಪಟ್ಟಾಗ ಏನ್ ಕೆಲಸ ಕಂಪ್ಲೀಟ್ ಆಗಿಲ್ಲ, ನಿಮ್ಮ ಒಂದು ಮನೆ ಕನ್ಸ್ಟ್ರಕ್ಷನ್ ಏನ್ ಕಂಪ್ಲೀಟ್ ಆಗಿಲ್ಲ, ಅದು ಕೂಡ ಕಂಪ್ಲೀಟ್ ಆಗ್ತಿದೆ. ಸೊ ಈ ಒಂದು ವೀಕಲ್ಲಿ ಹಣಕಾಸಿನ ಪರಿಸ್ಥಿತಿ ಹೆಚ್ಚು ಅಭಿವೃದ್ಧಿ ಆಗ್ತಿದೆ. ಸ್ವಲ್ಪ ವಿಶ್ರಾಂತಿ ಬೇಕಿದೆ, ಮೆಡಿಟೇಷನ್ ಮಾಡಿ. ಹಾಗೂ ನಿಮ್ಮ ಮೈಂಡ್ ಅಲ್ಲಿ ಏನು ಓಡ್ತಿದೆ, ಈ ಒಂದು ರೀಡಿಂಗ್ ಕೇಳ್ಬೇಕಿದ್ರೆ ಆ ಒಂದು ಟೆನ್ಷನ್ ಇಂದ ನೀವು ಈಚೆ ಬನ್ನಿ. ಖಂಡಿತ ಎಲ್ಲದಕ್ಕೂ, ಎಲ್ಲಾ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಇದೆ. ಅದನ್ನ ನೀವು ಈ ಒಂದು ವೀಕಲ್ಲಿ ಕಂಡ್ಕೋತಿದ್ದೀರಾ, ಅದನ್ನ ನೀವು ಬಹಳಷ್ಟು ತಿಳ್ಕೊಳ್ತಿದ್ದೀರಾ. ಹಾಗೂ ನಿಮ್ಮಿಂದ ಇನ್ನಷ್ಟು ವ್ಯಕ್ತಿಗಳಿಗೆ ನೀವು ಇನ್ನೂ ಅಷ್ಟು ವ್ಯಕ್ತಿಗಳಿಗೆ ದಾರಿದೀಪ ಆಗ್ತಿದ್ದೀರಾ. ಪಾಯಿಂಟ್ ನಂಬರ್ 1, ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಹೆಚ್ಚು ಬೆರೀತಿದ್ದೀರಾ, ಹೆಚ್ಚು ಮಾತಾಡ್ತಿದ್ದೀರಾ. ಆ ವ್ಯಕ್ತಿಯಿಂದ ನೀವೇನಾದ್ರೂ ದೂರ ಇದ್ದು
ಆ ವ್ಯಕ್ತಿಯಿಂದ ನೀವು ಮಾತು ಬಿಟ್ಟಿದ್ರೆ ವಾಪಸ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ, ನಿಮ್ಮ ಫ್ರೆಂಡ್ಸ್ ಆಗಿರಬಹುದು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಿರಬಹುದು, ನೀವು ಇಷ್ಟಪಟ್ಟಿರೋ ಪರ್ಸನ್ ಆಗಿರಬಹುದು, ಅವ್ರು ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಈ ಒಂದು ವೀಕಲ್ಲಿ ಕಲರ್ಫುಲ್ ಲೈಫ್ನ ನೀವು ನೋಡ್ತಿದ್ದೀರಾ. ಮೈಲ್ ನಂಬರ್ 1. ಎಸ್, ನೀವು ನಂಬಿರೋ ದೈವಶಕ್ತಿಯ ಎನರ್ಜೀಸ್ ಹೆಚ್ಚಾಗಿ ಇದೆ. ಬಟ್ ಮೇಲ್ ಪರ್ಸನ್ ಆ ವ್ಯಕ್ತಿಯ ಒಂದು ಗುಣ ಹಾಗೂ ಆ ವ್ಯಕ್ತಿ ನಿಮ್ಗೆ ಏನ್ ಮೆಸೇಜ್ ಹೇಳ್ತಿದ್ದಾರೆ ಅದರಿಂದ ನೀವು ತುಂಬಾ ಮನಸ್ಸಿಗೆ ಬೇಗ ತಗೋತಿದ್ದೀರಾ. ಹಾಗೂ ಅದು ಸತ್ಯನೋ ಅಲ್ವೋ ಅನ್ನೋದನ್ನು ಕೂಡ ನೀವು ಹೆಚ್ಚು ಗಮನ ಕೊಡಬೇಕಾಗಿದೆ. ಎಸ್, ಆ ವ್ಯಕ್ತಿಯಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ಡಿಸಪಾಯಿಂಟೆಡ್ ಆಗಬಹುದು, ನಿಮ್ಮ ಶತ್ರುಗಳಿಗೂ ಹಾಗೂ ನಿಮಗೂ ಕೂಡ. ಬಿಕಾಸ್ ನೀವು ಆ ರೀತಿ ಆಗಬೇಕು, ಆ ರೀತಿ ನಿಮ್ಮ ಮೈಂಡ್ ಡಿಸ್ಟರ್ಬ್ ಆಗಬೇಕು ಅನ್ನೋ ರೀತಿಯ ಒಂದು ಇಂಟೆನ್ಷನ್ ಆ ವ್ಯಕ್ತಿದಾಗಿರ್ಬಹುದು. ಪಾಯಿಂಟ್ ನಂಬರ್ 1. ಎಸ್, ಇಫ್ ಯು ಬಿಲೀವ್, ನಿಮಗೆ ನಂಬಿಕೆ ಇದ್ರೆ ನೀವು ಅನ್ಕೊಂಡಿರೋದನ್ನ ನೀವು ಸಾಧನೆ ಮಾಡ್ತಿದ್ದೀರಾ, ಆ ಕೆಲಸನ ಕಂಪ್ಲೀಟ್ ಆಗಿ ಕೈಗೆತ್ಕೋತಿದ್ದೀರಾ. ಹಾಗೂ ಏನೋ ಒಂದು ರೀತಿ ಭಯ ಇದೆ, ಆ ಭಯದಿಂದ ಈಚೆ ಬನ್ನಿ. ಖಂಡಿತ ಒಂದು ಹೆಜ್ಜೆ ಮುಂದೆ ಇಡಿ, ಖಂಡಿತ ಇನ್ನಷ್ಟು ನಿಮಗೆ ಹೆಲ್ಪಿಂಗ್ ಹ್ಯಾಂಡ್ ಸಿಗ್ತಿದೆ. ಹಾಗೂ ನೀವು ಅನ್ಕೊಂಡಿರೋ ಬೇರೆ ರೀತಿಯಾದ ಒಂದು ಚೇಂಜಸ್ ಬೆಳಕನ್ನು ನೀವು ನೋಡ್ತಿದ್ದೀರಾ. ಹಾಗೂ ಯಾವುದನ್ನು ಅರ್ಧದಲ್ಲೇ ನಿಲ್ಲಿಸ್ಬೇಡಿ, ಕಂಪ್ಲೀಟ್ ಆಗಿ ನಿಮ್ಮ ಒಂದು ಕೆರಿಯರ್ಗೆ ಸಂಬಂಧಪಟ್ಟಾಗಿ ಏನು ಡಿಸಿಷನ್ಸ್ನ ತಗೋತಿದ್ದೀರಾ ಖಂಡಿತ ಮೂವ್ ಆನ್ ಆಗಿ. ಆ್ಯಂಡ್ ನಿಮ್ಮ ಹೆಲ್ತ್ ಕೂಡ ವೆಲ್ ಆಗ್ತಿದೆ. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನ್ನ ಜೊತೆ ಇದೇ ರೀತಿಯಾಗಿರಲಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ನಮಸ್ತೆ, ಪೈಲ್ ನಂಬರ್ 2 ಯಾರಿ ಒಂದು ಕಾರ್ಡ್ ಚಾಯ್ಸ್ ಮಾಡಿದ್ದೀರಾ. ಈ ಒಂದು ವಾರದ ರೀಡಿಂಗ್ ನಿಮಗಾಗಿ 1 ನಿಮಿಷ ಮೆಡಿಟೇಟ್ ಮಾಡಿ ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಈ ಒಂದು ರೀಡಿಂಗ್ ನ ನೋಡಿ. ಎಸ್, ಯಾವ್ದು ನಿಮ್ಗೆ ರೆಸಿನೇಟ್ ಆಗುತ್ತೆ ಅದನ್ನ ಮಾತ್ರ ತಗೊಳ್ಳಿ, ರೆಸಿನೇಟ್ ಆಗಲ್ದೇ ಇರೋದನ್ನ ಇಲ್ಲೇ ಬಿಟ್ಬಿಡಿ. ಎಸ್, ಎಸ್, ಪಾಯಿಂಟ್ ನಂಬರ್ 2 ಈ ಒಂದು ವಾರದಲ್ಲಿ ತುಂಬಾನೇ ಚೇಂಜಸ್ನ ನೀವು ನೋಡ್ತಿದ್ದೀರಾ. ನಿಮ್ಮ ಒಂದು ಕೆಲಸದ ಸರೌಂಡಿಂಗ್ ಅಲ್ಲಿ ಬಹಳಷ್ಟು ಚೇಂಜಸ್ನ ನೋಡ್ತಿದ್ದೀರಾ, ಬಹಳಷ್ಟು ಬದಲಾವಣೆನ ನೋಡ್ತಿದ್ದೀರಾ. ಎಲ್ಲರೂ ನಿಮ್ಮನ್ನ ಹೆಚ್ಚು ಗುರುತಿಸಿ ನಿಮ್ಗೆ ಹೆಚ್ಚು ಗೌರವ, ಪ್ರೀತಿ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ಏನಾದ್ರೂ ನೀವು ಪ್ರಮೋಷನ್ ವಿಚಾರವಾಗಿ ಡಿಸ್ಕಷನ್ ಮಾಡ್ತಿದ್ರೆ ಅಥವಾ ನೀವು ವೇಟ್ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ನಿಮ್ಗೆ ಪ್ರಮೋಷನ್ ಕೂಡ ಸಿಗ್ತಿದೆ. ಹಾಗೂ ನೀವು ಕೆಲಸ ಮಾಡ್ತಿರೋ ಸ್ಥಳದಲ್ಲಿ ಈ ಹಿಂದೆ ಏನು ನಿಮ್ಗೆ ನಿಮ್ಮ ವಾತಾವರಣ, ಕೆಲಸದ ವಾತಾವರಣ ನಿಮ್ಗೆ ಯಾಕೋ ಸರಿ ಬಂದಿಲ್ಲ. ಈ ಒಂದು ವೀಕಿಂದ ನಿಮಗೆ ಬಹಳಷ್ಟು ನಿಮ್ಮ ಕೆಲಸದ ಸರೌಂಡಿಂಗ್ ಅಲ್ಲಿ ಬಹಳಷ್ಟು ಚೇಂಜಸ್ ಇದೆ. ಆ ಒಂದು ವಾತಾವರಣ ನಿಮ್ಗೆ ತುಂಬಾ ಪೀಸ್ಫುಲ್ ಅಂತ ಅನಿಸ್ತಿದೆ. ಪಾಯಿಂಟ್ ನಂಬರ್ 2. ಎಸ್, ಕೃಷ್ಣ ಪರಮಾತ್ಮನ ಆಶೀರ್ವಾದ ಹೆಚ್ಚಾಗಿ ಪಾಯಿಂಟ್ ನಂಬರ್ 2ಗೆ ಸಿಗ್ತಿದೆ. ವಿಷ್ಣು ದೇವರ ಆಶೀರ್ವಾದ ಹೆಚ್ಚಾಗಿ ನಿಮಗೆ ಸಿಗ್ತಿದೆ. ಹಾಗೂ ನಿಮ್ಮ ಒಂದು ಕೆರಿಯರ್ ಅಲ್ಲಿ ಹಾಗೂ ನಿಮ್ಮ ಒಂದು ಬಿಸ್ನೆಸ್ಗೆ ಸಂಬಂಧಪಟ್ಟಾಗೆ ನಿಮ್ಮ ಒಂದು ಏನು ಹೊಸದಾಗಿ ನಿಮ್ಮ ಜೀವನದಲ್ಲಿ ಏನ್ ಮಾಡಬೇಕು ಅಂತ ಈ ಒಂದು ವೀಕಲ್ಲಿ ಪ್ರಯತ್ನ ಪಡ್ತಿದ್ದೀರಾ. ಖಂಡಿತ ಆ ಒಂದು ಪ್ರಯತ್ನ ಈ ಒಂದು ವೀಕಲ್ಲಿ ಹೆಚ್ಚಿನ ಒಂದು ಬಿಗಿನಿಂಗ್ ನ ತೋರಿಸುತ್ತೆ. ಹೊಸ ಸಂತೋಷನ ಒಂದು ಒಳ್ಳೆ ನಿಮ್ಗೆ ಹೆಲ್ಪ್ಫುಲ್ ಪೀಪಲ್ ಕೂಡ ಸಿಗ್ತಿದ್ದಾರೆ. ಒಂದೇನೋ ಚೇಂಜಸ್ ನ ನೀವು ಆ ಒಂದು ನಿಮ್ಮ ಒಂದು ಕೆಲಸದ ವಾತಾವರಣದಲ್ಲಿ ಹಾಗೂ ನೀವೇನ್ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀರಾ ಖಂಡಿತ ಹೆಚ್ಚಿನ ಅನುಕೂಲತೆ ಒಂದು ವೀಕಲ್ಲಿ ಆಗ್ತಿದೆ. ಪಾಲ್ ನಂಬರ್ 2. ಎಸ್, 44 ನಂಬರ್ ತುಂಬಾ ಇಂಪಾರ್ಟೆಂಟ್ ಇದೆ. ಪಾಲ್ ನಂಬರ್ 2 ಹಾಗೂ ಎಲ್ಲೋ ಪಯಣನ ಬೆಳೆಸ್ತಿದ್ದೀರಾ. ಹಾಗೂ ಇಷ್ಟು ದಿವಸ ಸಿಂಗಲ್ ಆಗಿ ಏನ್ ಇದ್ದೀರಾ ನಿಮ್ಮ ಲೈಫಲ್ಲಿ ತುಂಬಾ ವಧುವರಕ್ಕೆ ನೀವು ಪ್ರಯತ್ನ ಪಡ್ತಿದ್ರೆ, ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗ ಏನಾದ್ರೂ ನಿಮ್ಗೆ ಸೆಟ್ ಆಗ್ತಿಲ್ಲ ಅಂತ ನೀವು ಡಿಸಪಾಯಿಂಟ್ ಆಗಿದ್ರೆ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪೂಜೆಗಳನ್ನ ಮಾಡಿಸ್ತಿದ್ದೀರಾ. ಅದಕ್ಕೆ ಸಂಬಂಧಪಟ್ಟ ಹೋಮ ಪೂಜೆಗಳನ್ನ ನಿಮ್ಮ ಮನೆಯಲ್ಲಿ ಮಾಡ್ತಿದ್ದೀರಾ. ನಿಮ್ಮ ಮಕ್ಕಳಿಗೆ ಏನು ಮ್ಯಾರೇಜ್ಗೆ ಅಡೆತಡೆಗಳಾಗ್ತಿದೆ ಅದನ್ನ ನೀವು ಪೂಜೆಯನ್ನ ಹೆಚ್ಚು ಮಾಡ್ತಿದ್ದೀರಾ. ನಿಮ್ಮ ಮನೆಯಲ್ಲಿ ಶುಭ ಕಾರ್ಯ ಸುದ್ದಿ ಕೂಡ ಹೆಚ್ಚಾಗಿ ಕೇಳಿ ಬರ್ತಿದೆ. ಹಾಗೂ ಇಷ್ಟು ದಿವಸ ನೀವೇನ್ ಕೆಲಸನ ಕಂಪ್ಲೀಟ್ ಮಾಡ್ಕೊಳಕ್ ಆಗಿಲ್ಲ
ಅಥವಾ ನೀವು ಯಾರ ಜೊತೆ ಡಿಸ್ಕಸ್ ಮಾಡಿದೀರಾ ಆ ವ್ಯಕ್ತಿ ನಿಮ್ಗೆ ಸ್ವಲ್ಪ ಆ ಕೆಲಸಕ್ಕೆ ಕಲ್ಲು ಹಾಕಿರಬಹುದು, ಅಡೆತಡೆ ಮಾಡಿರಬಹುದು, ನಿಮ್ಗೆ ಒಂದ್ ರೀತಿ ಸ್ಟ್ರೆಸ್ ಆಗಬಹುದು. ಆ ಕೆಲಸ ತುಂಬಾ ಈಸಿಯಾಗಿ ಫಾಸ್ಟ್ ಆಗಿ ಮೂವ್ ಆಗ್ಬೇಕಾಗಿದ್ದು ತುಂಬಾ ಲೇಟ್ ಆಗಿ ಮೂವ್ ಆಗ್ತಿದೆ ಅಂತ ನಿಮ್ಗೆ ಏನ್ ಮನಸ್ಸಿಗೆ ಅನ್ಸಿದೆ, ಸೊ ಯಾರ ಜೊತೆ ನಿಮ್ಮ ಒಂದು ಡಿಸ್ಕಷನ್ ಆಗಿದೆ ನಿಮ್ಮ ಕೆಲಸಕ್ಕೆ ಸಂಬಂಧಪಟ್ಟಾಗೆ, ಖಂಡಿತ ಆ ವ್ಯಕ್ತಿ ನಿಮ್ಮ ಕೆಲಸಕ್ಕೆ ಸ್ವಲ್ಪ ಅಡೆತಡೆ ಮಾಡಿದ್ದಾರೆ. ಈ ಒಂದು ವೀಕ್ ಅಲ್ಲಿ ಒಳ್ಳೆ ಒಂದು ನಿಮ್ಗೆ ದಾರಿ ಸಿಗ್ತಿದೆ, ಹಾಗೂ ಆ ಒಂದು ನೆಗೆಟಿವಿಟಿಯಿಂದ ರಿಲೀಸ್ ಕೂಡ ಸಿಗ್ತಿದೆ. ಹಾಗೂ ಈ ಒಂದು ವೀಕ್ ಅಲ್ಲಿ ಹೊಸ ಪರಿಚಯ ಕೂಡ ಆಗ್ತಿದೆ, ಮನಸ್ಸಿಗೆ ಒಂದಿಷ್ಟು ಸಮಾಧಾನ ಸಿಗ್ತಿದೆ. ಗುರುಗಳನ್ನ ಕೂಡ ಭೇಟಿ ಮಾಡ್ತಿರಬಹುದು. ನಿಮ್ಮ ಪ್ರಾಬ್ಲಮ್ಸ್ಗೆ ಆ ಗುರು ತುಂಬಾ ಸೊಲ್ಯೂಷನ್ ನ ಕೊಡ್ತಿದ್ದಾರೆ. ನಿಮ್ಮ ಪ್ರಾಬ್ಲಮ್ಸ್ಗೆ ಏನ್ ಪ್ರಾಬ್ಲಮ್ ಆಗಿದೆ ನಿಮ್ಮ ಲೈಫ್ ಅಲ್ಲಿ ಅದಕ್ಕೆ ಈಸಿಯಾಗಿ ನೀವು ಈಚೆ ಬರ್ತಿದ್ದೀರಾ. ನೆಗೆಟಿವಿಟಿಯಿಂದ ಈಸಿಯಾಗಿ ಈಚೆ ಬರ್ತಿದ್ದೀರಾ. ಪೈಲ್ ನಂಬರ್ 2. ಎಸ್, ತುಂಬಾನೇ ಸ್ಟ್ರೆಂತ್ ಇದೆ. ಏನಾದ್ರೂ ಆಗ್ಲಿ ನಾನು ಗೆಲ್ತೀನಿ, ಅದನ್ನ ನಾನು ಮುಂದೆ ನಡೆಸ್ಕೊಂಡು ಹೋಗ್ತೀನಿ, ನನ್ನ ಕೈಲಿ ಆಗುತ್ತೆ ಅನ್ನೋ ಒಂದು ಅಟಚಲ ಹೆಚ್ಚಾಗಿ ಇದೆ ಪೈಲ್ ನಂಬರ್ 2ಗೆ. ಹಾಗೂ ನಿಮ್ ಕೈಲಿ ಏನಾಗಲ್ಲ, ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ, ನೀವು ಎಷ್ಟೇ ಶ್ರಮಜೀವಿ ಆದ್ರೂ ನಿಮ್ಗೆ ಆ ಕೆಲಸ ಆಗ್ತಿಲ್ಲ ಅಂತ ನೀವೇ ನಿಮ್ಮ ಬಗ್ಗೆನೆ ನೀವೇ ಡೌನ್ ಮಾಡ್ಕೊಂತಿದ್ರಿ. ಬಟ್ ಈ ಒಂದು ವೀಕಲ್ಲಿ ಪೈಲ್ ನಂಬರ್ 2 ತುಂಬಾನೇ ಆಪರ್ಚುನಿಟೀಸ್ ನಿಮಗೆ ಸಿಗ್ತಿದೆ, ಹಾಗೂ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೊಳ್ಳೋ ಟೈಮಿಂಗ್ ಕೂಡ ಈ ಒಂದು ವೀಕಲ್ಲಿ ಸಿಗ್ತಿದೆ. ಎಸ್, ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಇದೆ, ಹಾಗೂ ತಾಯಿ ಚಾಮುಂಡೇಶ್ವರಿ ಅಮ್ಮನ ಆಶೀರ್ವಾದ ಕೂಡ ಹೆಚ್ಚಾಗಿ ಇದೆ. ಎಸ್, ಅಂಡ್ ನೀವೇನಾದ್ರೂ ಈ ಒಂದು ವೀಕಲ್ಲಿ ಸಂಗೀತ ಅಭ್ಯಾಸನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತ ನಿಮ್ಗೆ ಒಂದು ವೀಕಲ್ಲಿ ಆ ಒಂದು ಹೆಚ್ಚಿನ ಒಂದು ಫೋಕಸ್ ನಿಮ್ಗೆ ಸಂಗೀತದ ಬಗ್ಗೆ ಹೋಗ್ತಿದೆ. ಹೆಚ್ಚು ಸಾಂಗ್ಸ್ ನ ಕೇಳ್ತಿದ್ದೀರಾ, ಮನಸ್ಸಿಗೆ ಒಂದಷ್ಟು ತುಂಬಾನೇ ಸಂತೋಷ ಆಗ್ತಿದೆ. ನಿಮ್ ಇರೋ ವಾತಾವರಣದಲ್ಲಿ ಸ್ವಲ್ಪ ನಿಮ್ಮ ಮೇಲೆ ಹೆಚ್ಚಿನ ಕೆಟ್ಟ ದೃಷ್ಟಿ ಕೂಡ ಇದೆ. ಆ ಕೆಟ್ಟ ದೃಷ್ಟಿನ ಕೂಡ ನೀವು ದೂರ ತಳ್ತಿದ್ದೀರಾ, ಹಾಗೂ ಏನೋ ಒಂದು ಬ್ಯಾಡ್ ನ್ಯೂಸ್ ಕೂಡ ನೀವು ಈ ಒಂದು ವೀಕಲ್ಲಿ ಕೇಳ್ತಿದ್ದೀರಾ. ನಿಮ್ಮ ದೂರದ ಸಂಬಂಧಿಕರು ಆಗಿರಬಹುದು, ನಿಮ್ಮ ದೂರದ ಹಿರಿಯರು ಯಾರಾದ್ರೂ, ನಿಮ್ಮ ಓಲ್ಡ್ ಏಜ್ ಆಗಿರೋ ಯಾರಾದ್ರೂ ವ್ಯಕ್ತಿ ಕೂಡ ಈ ಒಂದು ವೀಕಲ್ಲಿ ಪಾಸ್ ಅವೇ ಆಗಬಹುದು. ಆ ಒಂದು ಸ್ಯಾಡ್ ನ್ಯೂಸ್ ನ ಕೂಡ ನೀವು ಕೇಳ್ತಿರಬಹುದು. ಪೈಲ್ ನಂಬರ್ 2. ಎಸ್, ಈ ಒಂದು ವೀಕಲ್ಲಿ ತುಂಬಾನೇ ಬದಲಾವಣೆನ ನೀವು ನೋಡ್ತಿದ್ದೀರಾ. ತಾಯಿ ಚಾಮುಂಡೇಶ್ವರಿ ದರ್ಶನ ಕೂಡ ಮಾಡ್ತಿದ್ದೀರಾ, ಹಾಗೂ ಕೃಷ್ಣ ಪರಮಾತ್ಮನ ದರ್ಶನ ಕೂಡ ನೀವು ಮಾಡ್ತಿದ್ದೀರಾ. ಜೊತೆಗೆ ನಿಮ್ಮ ತಾಯಿ ಕಡೆಯಿಂದ ನಿಮ್ಗೆ ಒಂದು ಉಡುಗೊರೆ ಕೂಡ ಸಿಗ್ತಿದೆ, ಅದು ನಿಮ್ಗೆ ತುಂಬಾನೇ ಖುಷಿ ಕೊಡ್ತಿದೆ, ಮನಸ್ಸಿಗೆ ತುಂಬಾನೇ ಹ್ಯಾಪಿನೆಸ್ ಅನಿಸ್ತಿದೆ. ಈ ಒಂದು ವೀಕಲ್ಲಿ ಯಾರು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ದೀರಾ, ಹ್ಯಾಪಿ ಬರ್ಡೇ ಟು ಯು. ನಿಮ್ಮ ಇಷ್ಟಾರ್ಥವೆಲ್ಲವೂ ಸಿದ್ಧಿ ಆಗ್ಲಿ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ನಿಮ್ಮ ಬದುಕಲ್ಲಿ ಸಿಗ್ಲಿ. ನೀವೇನ್ ಅನ್ಕೊಂಡಿದ್ದೀರಾ ಅದೆಲ್ಲವೂ ಸಿದ್ಧಿ ಆಗ್ಲಿ ಅಂತ ನಾನು ಕೂಡ ನನ್ನ ತಾಯಿ ಚೌಡೇಶ್ವರಿಯಲ್ಲಿ ಪ್ರಾರ್ಥನೆನ ಮಾಡ್ತೀನಿ. ಹಾಗೂ ಯಾರೋ ಅಪರಿಚಿತರಿಂದ ನಿಮ್ಗೆ ಒಂದಿಷ್ಟು ಸಹಾಯ ಕೂಡ ಆಗ್ತಿದೆ, ಹಾಗೂ ನಿಮಗೆ ಪರಿಚಯ ಇರೋ ವ್ಯಕ್ತಿಗಳು ಕೂಡ ನಿಮಗೆ ಹೆಚ್ಚಿನ ಸಪೋರ್ಟ್ ಆಗಿ ಇದ್ದಾರೆ. ಹಾಗೂ ಈ ಒಂದು ವೀಕಲ್ಲಿ ಇನ್ನಷ್ಟು ಪ್ರೀತಿನ ಗಳಿಸ್ತಿದ್ದೀರಾ, ಇನ್ನಷ್ಟು ಒಳ್ಳೆಯ ಹೆಸರನ್ನ ಗಳಿಸ್ತಿದ್ದೀರಾ. ಹಾಗೂ ಈ ಒಂದು ವೀಕಲ್ಲಿ ನಿಮ್ಮ ಕೈಯಸ್ಥದಿಂದ ಗೋಗೆ ಏನಾದ್ರೂ ಕೊಡಿ. ಸೊ ಗೋ ಪೂಜೆ ಪ್ರಾರ್ಥನೆ ಮಾಡಿ ಹಸುವಿಗೆ ನಿಮ್ಮ ಕೈಯಸ್ಥದಿಂದ ಏನಾದ್ರು ತಿನ್ಲಿಕ್ಕೆ ಕೊಡಿ. ಪೈಲ್ ನಂಬರ್ 2. ಎಸ್, ನಿಮ್ಮ ಸೋಲ್ಮೇಟ್ ನ ಭೇಟಿಯಾಗೋ ಟೈಮ್ ಬಂದಿದೆ. ಕೃಷ್ಣ ಪರಮಾತ್ಮ ನಿಮ್ಮ ಒಂದು ಲೈಫಿಗೆ ಹೊಸ ಪಾರ್ಟ್ನರ್ನ ಕಳಿಸ್ಕೊಡ್ತಿದ್ದಾರೆ. ನಿಮ್ಮ ಪ್ರೀತಿಯಲ್ಲಿ ಏನ್ ಬ್ರೇಕ್ ಡೌನ್ ಆಗಿದೆ, ಥರ್ಡ್ ಪಾರ್ಟೀಸ್ ಇಂದ ಹೆಚ್ಚು ನೋವು ತಿಂತಾನೆ ಇದ್ದೀರಾ. ಆ ವ್ಯಕ್ತಿ, ನಿಮ್ಮ ಥರ್ಡ್ ಪಾರ್ಟೀಸ್ ನಿಮ್ಮ ಲೈಫ್ ಇಂದ ದೂರ ಹೋಗಿ ನಿಮ್ಮ ಪರ್ಸನ್ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಹಾಗೂ ಈ ಒಂದು ವೀಕಲ್ಲಿ ನವಿಲನ್ನ ನೀವು ಹೆಚ್ಚು ವಾಚ್ ಮಾಡ್ತಿದ್ದೀರಾ. ಖಂಡಿತ ನಿಮ್ಗೆ ಅದೇನೋ ಒಂದು ಇನ್ಫಾರ್ಮೇಶನ್ ಕೂಡ ಸಿಗ್ತಿರ್ಬೋದು. ಅದು ನೋಡಾದ್ಮೇಲಿಂದ ಒಂದು ಸಿಹಿ ಸುದ್ದಿನೂ ಕೂಡ ನೀವು ಕೇಳ್ತಿದ್ದೀರಾ. ಕಹಿ ಸುದ್ದಿನೂ ಕೂಡ ಇದೆ ಈ ಒಂದು ವೀಕಲ್ಲಿ, ಅದು ಹೆಚ್ಚಾಗಿ ಸಿಹಿ ಸುದ್ದಿ ಕೂಡ ನಿಮ್ಗೆ ಸಿಗ್ತಿದೆ. ಹಾಗೂ ನೀವು ಕೂಡ ಸ್ವಂತವಾಗಿ ಏನಾದ್ರೂ ಸ್ವಂತ ಉದ್ಯೋಗನ ಮಾಡಬೇಕು ಏನು ಪ್ರಯತ್ನ ಪಡ್ತಿದ್ದೀರಾ, ಅಥವಾ ನೀವೇ ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಅನ್ಕೊಂಡಿದ್ರೆ ಈ ಒಂದು ವೀಕಲ್ಲಿ ನಿಮ್ಗೆ ಬಹಳಷ್ಟು ಸಂತೋಷ ಸಿಗ್ತದೆ, ಹಾಗೂ ಅದಕ್ಕೆ ನೀವು ಹೆಚ್ಚು ಎಫರ್ಟ್ ಆಗ್ತಿದ್ದೀರಾ. ಎಸ್, ಹಾಗೂ ಈ ಒಂದು ವೀಕಲ್ಲಿ
ನಿಮ್ಮ ಸರೌಂಡಿಂಗ್ ಅಲ್ಲಿ ಎಲ್ಲಾದ್ರೂ ಲಕ್ಷ್ಮೀ ದೇವಿ ದೇವಸ್ಥಾನ ಇದ್ರೆ ಖಂಡಿತ ನೀವು ಅಲ್ಲಿ ವಿಸಿಟ್ ಮಾಡಿ, ನಿಮ್ಮ ಹೆಸರಲ್ಲಿ ಅರ್ಚನೆಯನ್ನ ಮಾಡಿಸಿ. ಖಂಡಿತ ನಿಮ್ಮ ಒಂದು ಮ್ಯಾರೇಜ್ಗೆ ಏನು ಯಾರು ಅಡೆತಡೆ ಮಾಡಿದ್ದಾರೆ ಅಥವಾ ನಿಮ್ಗೆ ಏನು ಸಮಸ್ಯೆಗಳಾಗ್ತಿದೆ, ಸೆಟ್ ಆಗ್ತಿಲ್ಲ ಅಂತ ನೀವು ವರಿ ಮಾಡ್ತಿದ್ರೆ ಖಂಡಿತ ಈ ಒಂದು ವೀಕ್ ಅಲ್ಲಿ ನಿಮ್ಗೆ ವಧುವರ ಸೆಟ್ ಆಗ್ತಿದೆ. ಹೆಚ್ಚು ನಿಮ್ಗೆ ಸಂತೋಷ ಸಿಗುವಂತಹ ಒಂದು ಸುದ್ದಿನ ಕೂಡ ನೀವು ಕೇಳ್ತಿದ್ದೀರಾ. ಎಸ್, ನಿಮ್ಮ ಹಿರಿಯರಿಂದ ಕೂಡ ನಿಮ್ಗೆ ಆಶೀರ್ವಾದ ಹೆಚ್ಚಾಗಿ ಸಿಗ್ತಿದೆ. ಹಾಗೂ ನಿಮ್ಮ ಸಂತೋಷನ ನೋಡಿ ಆ ಹಿರಿಯ ಒಂದು ಮನಸ್ಸು ತುಂಬಾನೇ ಸಂತೋಷ ಪಡ್ತಿದೆ. ಹಾಗೂ ಭಗವಂತನ ಹೆಚ್ಚು ಪ್ರಾರ್ಥನೆ ಮಾಡ್ತಿದ್ದಾರೆ. ನಿಮ್ಮ ಅಜ್ಜ ಅಜ್ಜಿ ಆಗಿರಬಹುದು, ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಆಗಿರ್ಬೋದು, ಏನಿವನ್ ಆ ವ್ಯಕ್ತಿಗಳು ನಿಮ್ಗೆ ತುಂಬಾನೇ ಒಳ್ಳೆದಿನ ಬಯಸ್ತಿದ್ದಾರೆ. ಹಾಗೂ ಆ ವ್ಯಕ್ತಿಗಳೇನಾದ್ರೂ ನಿಮಗೆ ತೊಂದರೆನ ಮಾಡಿದ್ರೆ ಅಥವಾ ನಿಮ್ಮಿಂದ ಏನಾದ್ರೂ ಆ ವ್ಯಕ್ತಿಯಿಂದ ನೀವು ಪ್ರಾಬ್ಲಮ್ಸ್ನ ನೋಡ್ತಿದ್ರೆ, ಯಾರು ನಿಮ್ಮ ಶತ್ರುಗಳು ನೀವು ಅಂತ ಅನ್ಕೊಂಡಿದ್ದೀರಾ, ಆ ಶತ್ರುಗಳು ನಿಮ್ಗೆ ಏನಾದ್ರು ತೊಂದರೆ ಮಾಡ್ತಿದ್ರೆ ಈ ಒಂದು ವೀಕಲ್ಲಿ ಆ ವ್ಯಕ್ತಿಗಳು ನಿಮ್ಮ ಮನೆಗೆ ಆಗಮಿಸ್ತಿದ್ದಾರೆ. ಆ ವ್ಯಕ್ತಿಯಿಂದ ನಿಮ್ಗೆ ಈ ಒಂದು ವೀಕಲ್ಲಿ ಒಳ್ಳೇದಾಗ್ತಿದೆ. ಹಾಗೂ ತುಂಬಾನೇ ಇನ್ಫಾರ್ಮೇಶನ್ ಕೂಡ ಆ ವ್ಯಕ್ತಿಯಿಂದ ನೀವು ತಿಳ್ಕೊಳ್ತಿದ್ದೀರಾ. ಎಸ್, ನಿಮ್ಮ ಮನಸ್ಸಲ್ಲಿ ಇರೋ ಅಂತಹ ಏನು ಈ ಒಂದು ರೀಡಿಂಗ್ ನೋಡ್ಬೇಕಿದ್ರೆ ನಿಮ್ಮ ಮನಸ್ಸಲ್ಲಿ ಏನು ಆಲೋಚಿಸ್ತಿದ್ದೀರಾ ಆ ಕೆಲಸ ಕೂಡ ಕಂಪ್ಲೀಟ್ ಆಗ್ತದೆ. ಶೀಘ್ರದಲ್ಲೇ ನಿಮ್ಗೆ ಕೆಲಸ ಕಂಪ್ಲೀಟ್ ಆಗ್ತಿದೆ. ಹಾಗೂ ಅದಕ್ಕೆ ಇನ್ನು ಸ್ವಲ್ಪ ಹೆಚ್ಚು ಎಫರ್ಟ್ ಬೇಕಾಗಿದೆ. ಇನ್ನು ಸ್ವಲ್ಪ ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕಾಗಿರಬಹುದು. ಎಸ್, ನೀವು ಯಾರಿಗೋಸ್ಕರ ವೇಟ್ ಮಾಡ್ತಿದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಹಾಗೂ ಆಂಜನೇಯ ಪ್ರಾರ್ಥನೆ ಹೆಚ್ಚಾಗಿ ಮಾಡ್ತಿದ್ದೀರಾ. ಪಾಯಲ್ ನಂಬರ್ 2, ಏನೋ ಒಂದು ಆಂಜನೇಯನ ಅರಿಕೆ ಕೂಡ ನೀವು ಇನ್ನು ಕೊಟ್ಟಿಲ್ಲದೆ ಇರಬಹುದು. ಅದ ಹೆಚ್ಚಾಗಿ ಸ್ವಲ್ಪ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಾಗೆ, ನಿಮ್ಮ ಕುಟುಂಬಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ಒಂದು ಸೂಚನೆ ಭಗವಂತ ತೋರಿಸ್ತಿರಬಹುದು. ಅರಿಕೆ ಕೂಡ ಇನ್ನು ಕೊಟ್ಟಿಲ್ಲ ಅಂದ್ರೆ ಈ ಒಂದು ವೀಕಲ್ಲಿ ಇದು ನಿಮ್ಗೆ ಹೆಚ್ಚು ಆಂಜನೇಯ ಸ್ವಾಮಿಯಿಂದ ನಿಮ್ಗೆ ಹೆಚ್ಚಿನ ಒಂದು ಮೆಸೇಜಸ್ ಸಿಗ್ತಿದೆ. ಪಾಯಲ್ ನಂಬರ್ 2, ಎಸ್, ಏನು ನ್ಯಾಯಕ್ಕೋಸ್ಕರ ಓಡಾಡ್ತಿದ್ದೀರಾ, ನಿಮ್ಗೆ ನ್ಯಾಯ ಬೇಕಾಗಿದೆ, ಖಂಡಿತ ಆ ನ್ಯಾಯ ನಿಮ್ಗೆ ಸಿಗ್ತಿದೆ. ಜೊತೆಗೆ ಯಾವುದು ನಿಮ್ಗೆ ನಿಮ್ಮ ಲೈಫಲ್ಲಿ ಪ್ರಾಬ್ಲಮ್ಸ್ನ ಮಾಡಿ ಹೋಗಿದ್ದಾರೆ, ನಿಮ್ಮ ಲೈಫನ್ನ ಏನು ಹಾಳು ಮಾಡ್ತಿದ್ದಾರೆ, ನಿಮ್ಮ ಲೈಫಲ್ಲಿ ನೀವು ಇಷ್ಟಪಟ್ಟಿರೋ ಪರ್ಸನ್ ನಿಮ್ ಜೊತೆ ಇದ್ದು ಎಷ್ಟು ನಿಮಗೆ ನೋವು ಮಾಡಿ, ನಿಮ್ಗೆ ಪ್ರಾಮಿಸ್ ಮಾಡಿ, ನಿಮ್ ಲೈಫ್ ಲಾಂಗ್ ನಾನು ಇರ್ತೀನಿ ಅಂತ ಪ್ರಾಮಿಸ್ ಮಾಡಿ ನಿಮ್ಮನ್ನ ಮ್ಯಾರಿಡ್ ಆಗಿ ಅವರು ಅರ್ಧದಲ್ಲಿ ನಿಮ್ಮನ್ನ ಬಿಟ್ಟು ಹೋಗಿದ್ದಾರೆ, ನಿಮ್ಗೆ ಮೋಸ ಮಾಡಿದ್ದಾರೆ, ಥರ್ಡ್ ಪಾರ್ಟೀಸ್ ಜೊತೆ ಮೂವ್ ಆನ್ ಆಗಿದ್ದಾರೆ. ಖಂಡಿತ ಅವರಿಗೆ ಒಂದು ಹೆಚ್ಚಿನ ಒಂದು ಮೆಸೇಜಸ್ ನೀವು ಆ ವ್ಯಕ್ತಿಯಿಂದ ಒಂದು ಏನೋ ಮೆಸೇಜಸ್ ನ ನೀವು ಕಲೆಕ್ಟ್ ಮಾಡ್ತಿದ್ದೀರಾ. ಈ ಒಂದು ವೀಕಲ್ಲಿ ನಿಮ್ಗೆ ಅದು ಮೆಸೇಜ್ ಕೂಡ ಸಿಗ್ತಿದೆ. ಆ ವ್ಯಕ್ತಿ ಕೂಡ ನೆಮ್ಮದಿಯಾಗಿ ಅವರ ಲೈಫಲ್ಲಿ ಇಲ್ಲ. ಹಾಗೂ ನಿಮ್ಮನ್ನ ಏನು ಬಿಟ್ಟು ಹೋಗಿದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಬಟ್ ನಿಮ್ಮ ಮನಸ್ಸಲ್ಲಿ ನೀವು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಟ ಇದೆ. ಖಂಡಿತ ಅದನ್ನ ನೀವು ಸಾಧನೆ ಮಾಡ್ತಿದ್ದೀರಾ. ಎಸ್, ಈ ಒಂದು ವೀಕಲ್ಲಿ ನಿಮ್ಮ ಡ್ರೆಸ್ ಬಗ್ಗೆ ಹೆಚ್ಚು ಗಮನ ಕೊಡ್ತಿದ್ದೀರಾ. ಹಾಗೂ ನಿಮ್ಮ ಒಂದು ಔಟ್ಲುಕ್ ತುಂಬಾನೇ ಎಲ್ಲರಿಗೂ ಅದು ನೀವು ಒಂದು ರೀತಿ ಇನ್ಸ್ಪಿರೇಷನ್ ಆಗ್ತಿದ್ದೀರಾ. ನಿಮ್ಮ ಒಂದು ಲುಕ್ ತುಂಬಾನೇ ಚೇಂಜಸ್ ನ ತಂದ್ಕೊಡ್ತಿದೆ. ನಿಮ್ ರೀತಿ ಬದುಕಬೇಕು ಅನ್ನೋದನ್ನ ನೀವು ಈ ಒಂದು ವೀಕಲ್ಲಿ ನಿಮ್ಮ ಸರೌಂಡಿಂಗ್ ಇರೋ ವ್ಯಕ್ತಿಗಳಿಗೆ ತೋರಿಸ್ತಿದ್ದೀರಾ. ಅಂಡ್ ಇಲ್ಲಿ ಯಾರಿಗೂ ತಲೆಗೆ ತೆಂಗಿನ ಮರದಿಂದ ಕಾಯಿ ಕೂಡ ಬೀಳಬಹುದು. ಅದರಿಂದ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಟ್ ಅವರು ಪ್ರಾಣಾಪಾಯದಿಂದ ಪಾರು ಕೂಡ ಆಗ್ತಿದ್ದಾರೆ. ಅಂಡ್ ಅದೇನೋ ಒಂದು ನಿಮ್ಗೆ ಒಂದು ಮುನ್ಸೂಚನೆ ಆಗಿರಬಹುದು, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಹಿರಿಯರ ವ್ಯಕ್ತಿ ಆಗಿರಬಹುದು. ಎನಿವನ್, ಪಾಯಲ್ ನಂಬರ್ 2 ಯಾರಿಗಿದ್ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ನನ್ಗಿಲ್ಲಿ ಏನ್ ಎನರ್ಜಿ ಬಂದಿದೆ ನಾನು ಅದನ್ನ ಮಾತ್ರ ತಿಳಿಸ್ತಿದ್ದೀನಿ. ಆ ತೆಂಗಿನಕಾಯಿ ತಲೆ ಮೇಲೆ ಬೀಳೋ ಮುಂಚೆ ನೀವು ಅದರಿಂದ ಪಾರ ಹಾಕ್ತಿದ್ದೀರಾ. ಅಂಡ್ ಅದೊಂದೇನು ವಿಷ್ಣು ದೇವರ ಸೂಚನೆ ಕೂಡ ಆಗಿದೆ. ಅದು ನಿಮ್ಮನ್ನ ವಿಷ್ಣು ದೇವರ ಹೆಚ್ಚು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಹಾಗೂ ಕಲ್ಕಿ ಕೂಡ ನಿಮ್ಮನ್ನ ಹೆಚ್ಚು ಪ್ರೊಟೆಕ್ಟ್ ಮಾಡ್ತಿದ್ದಾರೆ. ಈ ಒಂದು ಮೆಸೇಜಸ್ ಯಾರಿಗೆ ರೆಸಿನೇಟ್ ಆಗುತ್ತೆ ಅವ್ರ ಮಾತ್ರ ತಗೊಳ್ಳಿ. ನಿಮ್ಮನ್ನ ಯಾರು ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಿದ್ದಾರೆ ಹಾಗೂ ನಿಮ್ಮನ್ನ ಏನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ವೇಟ್ ಮಾಡ್ತಿದ್ದಾರೆ, ಹಾಗೂ ಆ ವ್ಯಕ್ತಿನ ನೀವು ನಂಬಿ ಮುಂದೆ ಹೋದ್ರೆ ನಿಮ್ಮ ಲೈಫ್ ಸ್ಪಾಯ್ಲ್ ಆಗಬಹುದು. ಆ ವ್ಯಕ್ತಿ ನಿಮ್ಮನ್ನ ಮೋಸ ಮಾಡಿ ಮುಂದೆ ಹೋಗಬಹುದು. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಬೇಕಾಗಿದೆ. ಪಾಯಲ್ ನಂಬರ್ 2 ಇಲ್ಲಿ ನಾನು ತುಂಬಾ ಡೀಟೇಲ್ ಆಗಿ ಹೇಳಕ್ ಆಗ್ತಿಲ್ಲ. ಬಟ್
ನೀವು ಆ ವ್ಯಕ್ತಿನ ನಂಬಿ ಮುಂದೆ ಹೋದ್ರೆ ಖಂಡಿತ ನಿಮ್ಮ ಲೈಫಿಗೆ ತುಂಬಾನೇ ಪ್ರಾಬ್ಲಮ್ಸ್ ಆಗಬಹುದು. ಅದನ್ನ ನಿಮಗೆ ವಿಷ್ಣು ದೇವರು ನಿಮ್ಗೆ ಅದನ್ನ ಸೂಚಿಸ್ತಿರಬಹುದು. ನಿಮ್ಗೆ ಆ ದಾರಿ ಬೇಡ ಅನ್ನೋದನ್ನ ನಿಮ್ಗೆ ಗೋಚರಿಸ್ತಿರಬಹುದು. ಅಂದ್ರೆ ನೀವು ಅದನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ತುಂಬಾನೇ ಇಂಪಾರ್ಟೆಂಟ್, ನಿಮ್ಮ ಪೇರೆಂಟ್ಸ್ಗಿನ್ನ ತುಂಬಾನೇ ಇಂಪಾರ್ಟೆಂಟ್ ಆಗಿದ್ರೆ ಖಂಡಿತ ನೀವು ಅವ್ರ ಜೊತೆ ಮೂವ್ ಆನ್ ಆದ್ರೆ ನಿಮ್ಮ ಲೈಫಿಗೆ ಸ್ವಲ್ಪ ಹೆಚ್ಚಿನ ಮಟ್ಟದ ಪ್ರಾಬ್ಲಮ್ಸ್ ಆಗಬಹುದು. ನಂಗೆ ಗೊತ್ತಿಲ್ಲ, ನಂಗೆ ಇಲ್ಲಿ ಎನರ್ಜಿ ಬಂದಿದೆ, ನಾನು ಅದನ್ನ ತಿಳಿಸ್ತಿದ್ದೀನಿ. ಪಾಲ್ ನಂಬರ್ 2. ಎಸ್, ನೀವು ಇಷ್ಟಪಟ್ಟಿರೋ ಪರ್ಸನ್ ಜೊತೆ ಕೂಡ ನಿಮ್ಗೆ ಮ್ಯಾರೇಜ್ ಆಗ್ತಿದೆ. ಆ ಕೂಡ ನಿಮ್ಮ ಕುಟುಂಬ ಅವರ ಕುಟುಂಬ ಒಪ್ತಿಲ್ಲ ಅಂದ್ರೆ ಈ ಒಂದು ವೀಕಲ್ಲಿ ನಿಮ್ಮ ಕುಟುಂಬ ಅವರ ಕುಟುಂಬ ಒಪ್ತಿದೆ. ಅಂಡ್ ನಿಮ್ಮ ಹಿರಿಯರ ಆಶೀರ್ವಾದ ನಿಮ್ಮ ಒಂದು ಮ್ಯಾರೇಜ್ಗೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಅಂಡ್ ಏನೇ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನೇ ಡಿಸಿಷನ್ಸ್ ತಗೊಳ್ಳೋ ಮುಂಚೆ ನಿಮ್ಮಕ್ಕಿನ್ನ ಹಿರಿಯರು ಅವರ ಮಾತನ್ನ ಕೇಳಿ, ನಿಮ್ಮ ತಂದೆ ತಾಯಿ ಮಾತನ್ನ ಕೇಳಿ. ಅಂಡ್ ನಿಮ್ಮ ತಂದೆ ತಾಯಿಗೆ ಏನು ನೀವು ಈ ಒಂದು ವಿಚಾರದಲ್ಲಿ ನೋವು ಕೊಡ್ತಿದ್ದೀರಾ ಅಥವಾ ಅವ್ರ ಮನಸ್ಸಿಗೆ ನೋವು ಆಗ್ತಿದೆ, ಖಂಡಿತ ಅದಕ್ಕೆ ಈ ಒಂದು ವೀಕಲ್ಲಿ ನೀವು ಹೆಚ್ಚಿನ ಒಂದು ಉತ್ತರಗಳನ್ನ ಕೊಡ್ಬೇಕಾಗಿದೆ. ಅಂಡ್ ಆ ಉತ್ತರನ ನೀವು ಕೊಡ್ತಿದ್ದೀರಾ ಕೂಡ. ಅಂಡ್ ಯಾರು ಇಂಪಾರ್ಟೆಂಟ್ ನಿಮ್ಮ ಲೈಫಿಗೆ, ಯಾರು ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನು ನಿಮ್ಗೆ ಹೆಚ್ಚು ವಿಷ್ಣು ದೇವರು ತೋರಿಸ್ತಿದ್ದಾರೆ. ಅಂಡ್ ನೀವು ಮೆಡಿಟೇಷನ್ ಮಾಡಿ. ಅಂಡ್ ನೀವು ನಂಬಿರೋ ದೈವದ ಶಕ್ತಿಯ ಆಶೀರ್ವಾದ ಇದೆ, ಹಾಗೂ ನೀವು ನಂಬಿರೋ ಗುರುಗಳ ಒಂದು ಮೆಸೇಜ್ ಕೂಡ ನಿಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಇದೆ. ಹಾಗೂ ನೀವು ಮಾಡ್ತಿರೋ ಕೆಲಸದಲ್ಲಿ ಸ್ವಲ್ಪ ಏನ್ ವಿಳಂಬ ಆಗ್ತಿದೆ, ಅಡೆತಡೆ ಆಗ್ತಿದೆ, ಆ ಕೆಲಸಕ್ಕಿಂತ ಬೇರೆ ಒಂದು ಹೊಸ ಜಾಬ್ ನಿಮ್ಗೆ ಸಿಗಬಹುದು. ನೀವು ಮಾಡ್ತಿರೋ ಕೆಲಸದಲ್ಲಿ ಏನು ಅಡೆತಡೆನೇ ಆಗ್ತಿದೆ, ಇಂಟ್ರೆಸ್ಟ್ ಆಗ್ತಿಲ್ಲ ನಿಮ್ಗೆ ಆ ಸ್ಥಳ ಮಾಡ್ಲಿಕ್ಕೆ, ಆ ಕೆಲಸ. ಸೊ ನೀವು ಆ ಕೆಲಸನ ಡ್ರಾಪ್ ಮಾಡಿ ಮತ್ತೆ ನ್ಯೂ ಜಾಬ್ ನೀವು ಪ್ರಯತ್ನ ಪಡ್ತಿದ್ದೀರಾ ಈ ಒಂದು ವೀಕಲ್ಲಿ. ತುಂಬಾನೇ ಆ ಮುಂದಿನ ದಿನಗಳಲ್ಲಿ ಈ ಒಂದು ವೀಕಲ್ಲಿ ನಿಮ್ಗೆ ಏನು ಹೊಸ ಜಾಬ್ ಸಿಗ್ತಿದೆ ಅದಕ್ಕೆ ನೀವು ಮೂವ್ ಆನ್ ಆಗೋದ್ರಿಂದ ನಿಮ್ಗೆ ಅದರಲ್ಲಿ ಮುಂದಿನ ದಿನಗಳೆಲ್ಲ ತುಂಬಾನೇ ನಿಮ್ಗೆ ಚೇಂಜಸ್ ನ ತಂದ್ಕೊಡ್ತಿದೆ. ಎಸ್, ಯಾರಿಗೋಸ್ಕರ ನಿಮ್ಮ ಒಂದು ಮನಸ್ಸು ಕಾಯ್ತಿದೆ ಹಾಗೂ ನಿಮ್ಮ ಪೇರೆಂಟ್ಸ್ ಮಾತಿನ ಕೇಳದೆ ನೀವು ಕಿವಿಗೆ ಹಾಕೊಳ್ಳದೆ ಮುಂದೆ ಹೋಗ್ತಿದ್ದೀರಾ. ಸೊ ನಿಮ್ಮ ಪ್ರೀತಿಯ ಜೀವನದಲ್ಲಿ ಹಾಗೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಏನ್ ನೀವು ದುಡುಕಿ ಬೇರೆ ನಿರ್ಧಾರಗಳನ್ನ ತಗೊಳ್ತಿದ್ದೀರಾ, ನಿಮಗೂ ನಿಮ್ಮ ತಂದೆ ತಾಯಿಗೂ ಅದು ತುಂಬಾನೇ ಪೇನ್ ಆಗುತ್ತೆ. ಸೊ ನಿಧಾನವಾಗಿ ಆಲೋಚಿಸಿ ನಿರ್ಧಾರಗಳನ್ನ ತಗೊಳ್ಳಿ. ಅಂಡ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಮೆಸೇಜ್ ಕೂಡ ನಿಮ್ಗೆ ನಿಮ್ಮ ತಂದೆ ತಾಯಿಗಳಿಂದ ಸಿಗ್ತಿದೆ. ಹಾಗೂ ಇನ್ನಷ್ಟು ರೆಸ್ಪಾನ್ಸಿಬಲ್ ಪರ್ಸನ್ ನೀವು ಆಗ್ತಿದ್ದೀರಾ. ಪಾಯಿಂಟ್ ನಂಬರ್ 2. ಎಸ್, ಸ್ವಲ್ಪ ನಿಮ್ಗೆ ನೆಗೆಟಿವಿಟಿ ಆಗಿದೆ, ಹಾಗಾಗಿ ನಿಮ್ಮ ಮಕ್ಕಳು ಕೂಡ ನಿಮ್ಮ ಮಾತಿನ ಕೇಳದೆ ಇರಬಹುದು. ಅವರ ಆರೋಗ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳಾಗಿರಬಹುದು. ಅಂಡ್ ಯಾವುದೋ ಒಂದು ವೃಕ್ಷಕ್ಕೆ ಏನೋ ಒಂದು ನಿಮ್ಮ ಹೆಸರಲ್ಲಿ ಏನೋ ನೆಗೆಟಿವಿಟಿ ಮಾಡಿ ಆ ವೃಕ್ಷದಲ್ಲಿ ಇರಿಸಿರಬಹುದು. ಆ ಒಂದು ವೃಕ್ಷ ಕೂಡ ಆ ಒಂದು ವೃಕ್ಷದಲ್ಲಿ ಏನು ಭಗವಂತ ನೆಲೆ ಆಗಿದ್ದಾನೆ ಅದನ್ನ ಆ ಒಂದು ನೆಗೆಟಿವಿಟಿನ ಪಾರ್ ಮಾಡ್ತಿದ್ದಾರೆ. ಅಂಡ್ ಬನ್ನಿ ವೃಕ್ಷ ಇಲ್ಲಿ ಹೆಚ್ಚಾಗಿ ಮೆಸೇಜಸ್ನ ಕೊಡ್ತಿದೆ. ಫೈಲ್ ನಂಬರ್ 2. ಸೊ ಏನ್ ನಿಮ್ಗೆ ನೆಗೆಟಿವಿಟಿ ಆಗಿದೆ ಆ ಒಂದು ನೆಗೆಟಿವಿಟಿಯಿಂದ ನಿಮ್ಗೆ ಪಾರ್ವತಿ ಪರಮೇಶ್ವರ, ತಾಯಿ ಚಾಮುಂಡೇಶ್ವರಿ ಪಾರ್ ಮಾಡ್ತಿದ್ದಾರೆ. ಹಾಗೂ ಫಸ್ಟ್ ಚಕ್ರ ಸ್ವಲ್ಪ ಬ್ಲಾಕೇಜಸ್ ಇದೆ. ಸೊ ಮೆಡಿಟೇಷನ್ ಮಾಡಿ. ಅಂಡ್ ನೀವು ಏನೇ ಮಾತಾಡ್ತಿದ್ರು ಅದಕ್ಕೆ ಮುಂದೆ ನೀವೇನ್ ಮಾತಾಡ್ತಿದ್ದೀರಾ ಅಥವಾ ನೀವೇನ್ ಆಲೋಚಿಸ್ತಿದ್ದೀರಾ, ಹೆಚ್ಚು ಆಲೋಚನೆ ಇದೆ, ಹೆಚ್ಚು ಮಾತಾಡ್ತಿದ್ದೀರಾ ಈ ಒಂದು ವೀಕಲ್ಲಿ, ಹಾಗೂ ಹೆಚ್ಚು ಟೆನ್ಷನ್ ಆಗ್ತಿದ್ದೀರಾ. ಅಷ್ಟು ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ನಿಮ್ಗೆ ಯಾವ್ದು ಆಸ್ ಇಟ್ ಈಸ್ ಹೇಗೆ ಆಗ್ಬೇಕಾಗಿದೆ ಆ ಒಂದು ಸಮಯದಲ್ಲಿ, ಆ ಒಂದು ಪರಿಸ್ಥಿತಿಯ ಸಂದರ್ಭದಲ್ಲಿ ಏನೇನಾಗಬೇಕೋ ಅದಾಗ್ಲಿ. ಅಂಡ್ ಅದಕ್ಕೆ ನೀವು ಹೆಚ್ಚು ತಲೆ ಕೆಡಿಸ್ಕೊಂಡಷ್ಟು ಇನ್ನಷ್ಟು ನಿಮ್ಮ ಆರೋಗ್ಯ ಹದಗೆಡುತ್ತೆ. ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಿ. ಎಲ್ಲಿ ನೀವು ವಾಟರ್ ಸೈನ್ ಟ್ರಾವೆಲ್ ಮಾಡ್ತಿದ್ದೀರಾ ಅಥವಾ ನೀವು ಏನಾದ್ರು ನೇಚರ್ ಸೈನ್ ಟ್ರಾವೆಲ್ ಮಾಡಬೇಕು ಅಂತ ನೀವು ಈ ಒಂದು ವೀಕಲ್ಲಿ ಟ್ರಾವೆಲಿಂಗ್ ಮಾಡ್ತಿದ್ರೆ ಖಂಡಿತ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕಾಗಿದೆ. ಎಸ್, ನಿಮ್ಮ ಜೊತೆಗಿರೋ ವ್ಯಕ್ತಿಗಳಿಗೆ ಸ್ವಲ್ಪ ಅವರ ಕಾಲ್ಗೆ ಸಂಬಂಧಪಟ್ಟಾಗ ಏನಾದ್ರು ಪ್ರಾಬ್ಲಮ್ಸ್ ಆಗಬಹುದು. ಅವ್ರೂ ಕೂಡ ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಬೇಕಾಗಿರಬಹುದು. ಪಾಯಿಂಟ್ ನಂಬರ್ 2. ನಿಮ್ಮ ಡ್ರೀಮ್ಸ್ ಅಲ್ಲಿ ಏನೇನೋ ಒಂದು ಸೂಚನೆ ಸಿಗ್ತಿದೆ ಹಾಗೂ ಏನೋ ಭಯ ಅನಿಸ್ತಿದೆ ಹಾಗೂ ಹೆಚ್ಚು ನಿಮ್ಗೆ
ಏನೋ ಒಂದು ರೀತಿ ಆತಂಕ ಅನ್ನಿಸ್ತಿದೆ, ಹಾಗೂ ನಿಮ್ಮ ಕನಸಲ್ಲಿ ಹೆಚ್ಚು ನಿಮಗೆ ಅಪಾಯ ಅನ್ನಿಸ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಒಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಒಂದು ವೀಕಲ್ಲಿ ಸಿಗ್ತಿದೆ. ಏನ್ ನೆಗೆಟಿವಿಟಿ ಆಗಿದೆ, ನಿಮ್ಗೆ ಈ ರೀತಿ ಆಗ್ಬೇಕು ಅಂತ ಯಾರು ಮಾಡಿದ್ದಾರೆ ಆ ವ್ಯಕ್ತಿಗಳು ಕೂಡ ನಿಮ್ಗೆ ಈ ಒಂದು ವೀಕಲ್ಲಿ ಯಾರು ಅನ್ನೋದು ನಿಮ್ ನೆಗೆಟಿವಿಟಿ ಯಾರು ಮಾಡಿದ್ದಾರೆ ಅನ್ನೋದು ನೀವು ತಿಳ್ಕೊಳ್ತಿದ್ದೀರಾ. ಹಾಗೂ ಈ ನೆಗೆಟಿವಿಟಿಯಿಂದ ಕೂಡ ಬ್ಲಾಕ್ನ ರಿಮೂವ್ ಮಾಡ್ತಿದ್ದೀರಾ. ಹಾಗೂ ನೀವು ಸಾಕಿರೋ ಪ್ರಾಣಿಗಳಿಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು. ಸೊ ನಿಮಗೇನಾಗಬೇಕಾಗಿದೆ ಆ ಒಂದು ಪ್ರಾಬ್ಲಮ್ ಆ ಪ್ರಾಣಿಗೆ ತಲುಪ್ತಿರಬಹುದು. ಪಾಯಿಂಟ್ ನಂಬರ್ 2. ಎಸ್, ಯಾರಾದ್ರೂ ಈ ಒಂದು ವೀಕಲ್ಲಿ ನಿಮ್ಗೆ ಫೆದರ್ ಇರುವಂತಹ ಡ್ರೆಸ್, ಫೆದರ್ ಡಿಸೈನ್ ಇರುವಂತಹ ಡ್ರೆಸ್ಸಸ್ ನ ನಿಮ್ಗೆ ಗಿಫ್ಟ್ ಕೊಡ್ತಿರಬಹುದು. ಹಾಗೂ ಅದು ನಿಮ್ಗೆ ತುಂಬಾನೇ ಖುಷಿ ಆಗ್ತಿದೆ. ನಂಗೆ ಗೊತ್ತಿಲ್ಲ ಇಲ್ಲಿ ಯಾಕೆ ಮೆಸೇಜ್ ಸಿಕ್ಕಿದೆ, ನಂಗೆ ಏನ್ ಮೆಸೇಜಸ್ ಸಿಗ್ತಿದೆ ನಾನು ಅದನ್ನ ತಿಳಿಸ್ತಿದ್ದೀನಿ. ಎಸ್, ಅದೊಂದು ರೀತಿ ನಿಮಗೆ ಈ ಒಂದು ನೆಗೆಟಿವಿಟಿಯಿಂದ ಪಾರ್ ಮಾಡ್ತಿರಬಹುದು. ಪಾಯಿಂಟ್ ನಂಬರ್ 2. ಎಸ್, ನಿಮ್ಮ ತಂದೆಯ ಆಶೀರ್ವಾದ ಹೆಚ್ಚಾಗಿದೆ. ಹಾಗೂ ನಿಮ್ಮ ಬಾಸ್ ಕಡೆಯಿಂದ ಒಂದು ಮೆಸೇಜಸ್ ನಿಮ್ಗೆ ಸಿಗ್ತಿದೆ. ನಿಮ್ಗೆ ಹೆಚ್ಚಿನ ಒಂದು ಟೆನ್ಷನ್ ಏನಾಗಿತ್ತು ನಿಮ್ಮ ಕೆಲಸದಲ್ಲಿ ಅದರಿಂದ ರಿಲೀಸ್ ಸಿಗ್ತಿದೆ, ಪ್ರಮೋಷನ್ ಆಗ್ತಿದೆ. ಹಾಗೂ ಹೆಚ್ಚಿನ ಒಂದು ಲಾಭನ ನೀವು ಒಂದು ವೀಕಲ್ಲಿ ನೋಡ್ತಿದ್ದೀರಾ. ಬ್ಲಾಕೇಜಸ್ ಇದೆ, ಪ್ರೀತಿಯ ಜೀವನದಲ್ಲಿ ಬ್ಲಾಕೇಜಸ್ ಇದೆ, ಮನಸ್ಸಿಗೆ ಬ್ಲಾಕ್ ಆಗಿದೆ, ಮೈಂಡ್ ಬ್ಲಾಕ್ ಆಗಿದೆ, ಹೆಚ್ಚು ನಿದ್ರೆ ಮಾಡ್ತಿಲ್ಲ, ಹೆಚ್ಚು ಊಟ ಏನು ನೀವು ಆಹಾರ ಪದ್ಧತಿ ಬಗ್ಗೆನೂ ಗಮನ ಕೊಡ್ತಿಲ್ಲ, ಹಾಗೂ ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಡ್ತಿಲ್ಲ, ಹಾಗೂ ಯಾವ್ದ್ರ ಬಗ್ಗೆನೂ ನಿಮ್ಗೆ ಕಾನ್ಸಂಟ್ರೇಷನ್ ಮಾಡಕ್ ಆಗ್ತಿಲ್ಲ. ಬಿಕಾಸ್ ಆಫ್ ನೀವೇನು ಒಂದು ತುಂಬಾ ಕೊರಗ್ತಿದೆ ನಮ್ಮ ಮನಸ್ಸಲ್ಲಿ. ಆ ಕೊರಗನ್ನ ಈಚೆ ತೆಗೆದಾಕಿ ಖಂಡಿತ ನಿಮ್ಮ ಲೈಫಿಗೆ ಯಾವ್ದಾಗ್ಬೇಕು, ಯಾರು ನಿಮ್ಮ ಲೈಫಿಗೆ ಪಾರ್ಟ್ನರ್ ಆಗಿ ಬರ್ಬೇಕು ಅನ್ನೋದನ್ನ ಭಗವಂತ ನಿಶ್ಚಯ ಮಾಡಿದ್ದಾರೆ. ಖಂಡಿತ ಅದ್ರ ಬಗ್ಗೆ ನೀವು ಹೆಚ್ಚಿನ ಟೆನ್ಷನ್ ಮಾಡ್ಕೋತಿದ್ದೀರಾ. ಪಾಯಿಂಟ್ ನಂಬರ್ 2. ಹೆಚ್ಚು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ಎಲ್ಲರಿಗೂ ನಿಮ್ಮಿಂದ ತುಂಬಾನೇ ಸಹಾಯ ಆಗಿದೆ. ಹಾಗೂ ಈ ಒಂದು ವೀಕಲ್ಲಿ ಇನ್ನಷ್ಟು ನಿಮ್ ಕೈಯಿಂದ ಹೆಚ್ಚಿನ ಒಳ್ಳೆ ಕೆಲಸಗಳನ್ನ ಮಾಡ್ಲಿಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಈ ಒಂದು ರೀಡಿಂಗ್ ನೋಡ್ತಿರೋ ಪಾಯಿಂಟ್ ನಂಬರ್ 2, ಯೆಲ್ಲೋ ಕಲರ್ ಡ್ರೆಸ್ ನ ಹಾಕಿದೀರಾ, ರೆಡ್ ಕಲರ್ ಡ್ರೆಸ್ ನ ಹಾಕಿದೀರಾ, ಮೆರೂನ್ ಕಲರ್ ಡ್ರೆಸ್ ನ ಹಾಕಿರಬಹುದು. ತುಂಬಾನೇ ಏನೋ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸಿಗ್ಬೇಕಾಗಿದೆ. ಹಾಗೂ ನಿಮ್ಮ ಒಂದು ಫೋನ್ ಕೂಡ ಸ್ವಲ್ಪ ಈ ಒಂದು ವೀಕಲ್ಲಿ ಕೈ ಜಾರಿ ಬೀಳಿ ಅದು ಕೂಡ ಏನಾದ್ರೂ ಸಮಥಿಂಗ್ ಐ ಡೋಂಟ್ ವಾಂಟ್ ಟು ಸೇ, ಬಟ್ ಇಲ್ಲಿ ಎನರ್ಜಿ ಏನ್ ಬಂದಿದೆ ಅದು ತಿಳಿಸ್ತಿದ್ದೀನಿ, ಅದು ಕೂಡ ಸ್ವಲ್ಪ ಡ್ಯಾಮೇಜ್ ಆಗಬಹುದು. ಅಂಡ್ ಹೊಸ ಫೋನ್ ಕೂಡ ನೀವು ಪರ್ಚೇಸ್ ಮಾಡ್ತಿರಬಹುದು. ಪಾಯಿಂಟ್ ನಂಬರ್ 2, ನೀವಿರೋ ಸ್ಥಳನ ಕೂಡ ಚೇಂಜ್ ಮಾಡ್ತಿದ್ದೀರಾ, ನಿಮ್ಮ ಮನೆ ಕೂಡ ಚೇಂಜಸ್ ಮಾಡ್ತಿದ್ದೀರಾ. ಪಾಯಿಂಟ್ ನಂಬರ್ 2, ನೀವಿರೋ ಸ್ಥಳನ ಚೇಂಜ್ ಮಾಡಿದ್ಮೇಲೆ ಬಹಳಷ್ಟು ಬದಲಾವಣೆ ಇದೆ. ಬಿಕಾಸ್ ಆಫ್ ನಿಮ್ಮ ಒಂದು ಸ್ಥಳದಲ್ಲಿ ಸ್ವಲ್ಪ ಹೆಚ್ಚಿನ ದೃಷ್ಟಿ ದೋಷಗಳಿರಬಹುದು, ಅಥವಾ ಹೆಚ್ಚು ನಿಮ್ಗೆ ಆ ಒಂದು ಸ್ಥಳ ನಿಮ್ಗೆ ಹೆಚ್ಚು ಅದೃಷ್ಟ ತರದೇ ಇರಬಹುದು. ಅದ್ರ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ. ನಿಮ್ಮ ಮೂಲ ಜಾತಕನ ಪರಿಶೀಲನೆ ಮಾಡಿ ಈ ಒಂದು ವೀಕಲ್ಲಿ. ಪಾಯಿಂಟ್ ನಂಬರ್ 2. ಎಸ್, ನಿಮ್ಮ ಶ್ರಮಕ್ಕೆ ಹೆಚ್ಚಿನ ಪ್ರತಿಫಲ ತಾಯಿ ಚಾಮುಂಡೇಶ್ವರಿ ಅಮ್ಮ ಕೊಡ್ತಿದ್ದಾರೆ. ಎಸ್, ಕೊರಗಜ್ಜರ ಆಶೀರ್ವಾದ ನಿಮಗೆ ಸಿಗ್ತಿದೆ. ಏನ್ ನೀವು ಪ್ರಾರ್ಥನೆ ಮಾಡಿದ್ದೀರಾ ಕೊರಗಜ್ಜಗೆ ನಿಮ್ ಕೆಲಸ ಆಗ್ಬೇಕು ಅಂತ, ಅಥವಾ ಈ ಒಂದು ನೆಗೆಟಿವಿಟಿ ಮಾಡಿರೋ ವ್ಯಕ್ತಿಯಿಂದ ನಾನು ಈಚೆ ಬರಬೇಕು, ಆ ನೆಗೆಟಿವಿಟಿ ಮಾಡಿರೋರು ಯಾರು ಅನ್ನೋದು ನನಗೆ ತಿಳಿಯಬೇಕು ಅಂತ ನೀವೇನಾದ್ರೂ ಪ್ರಾರ್ಥನೆ ಮಾಡಿದ್ರೆ, ಅಥವಾ ನಿಮ್ಮ ಒಂದು ಜಾಬ್ಗೆ ಸಂಬಂಧಪಟ್ಟಾಗ ಏನಾದ್ರು ಅರ್ಕೆನ ಮಾಡಿದ್ರೆ ಆ ಒಂದು ಮೆಸೇಜ್ ನಿಮ್ಗೆ ಈ ಒಂದು ವೀಕಲ್ಲಿ ಸಿಗ್ತಿದೆ. ಕೊರಗಜ್ಜರ ಸಂಪೂರ್ಣ ಅನುಗ್ರಹ ನಿಮ್ಮ ಮನೆಗೆ ರಕ್ಷಣೆ ಆಗಿದೆ. ತುಂಬಾನೇ ಒಂದು ರೀತಿ ಮೈಯೆಲ್ಲ ಜುಮ್ಮನ್ನೋ ರೀತಿ ಆಯ್ತು. ಪಾಯಿಂಟ್ ನಂಬರ್ 2. ಎಸ್, 777 ನಂಬರ್ಸ್ ನಿಮ್ಗೆ ಇಂಪಾರ್ಟೆಂಟ್ ಇದೆ. ಈ ಒಂದು ವೀಕಲ್ಲಿ ಹೆಚ್ಚು ನಂಬರ್ನ ವಾಚ್ ಮಾಡ್ತಿದ್ದೀರಾ. ಎಸ್, ತುಂಬಾ ದಿವಸಗಳಿಂದ ಯಾವ್ದು ನಿಮ್ಗೆ ಯಾವ ಸ್ಥಳಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀರಾ ಆ ಸ್ಥಳಕ್ಕೆ ನೀವು ವಿಸಿಟ್ ಮಾಡಕ್ ಆಗ್ತಿಲ್ಲ, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮನೆಗೆ ಕೂಡ ವಿಸಿಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ, ಅಥವಾ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಮನೆಗೆ ಬರಕ್ ಆಗ್ತಿಲ್ಲ ನೆಗೆಟಿವಿಟಿ ಆಗಿ ಬ್ಲಾಕೇಜಸ್ ಆಗಿದ್ರೆ, ಸೊ ಈ ಒಂದು ವೀಕಲ್ಲಿ ನಿಮ್ಮ ಮನೆಗೆ ಅತಿಥಿಗಳು ಹೆಚ್ಚಾಗಿ ಆಗಮನಿಸ್ತಿದ್ದಾರೆ. ನೀವು ಕೂಡ ಟ್ರಾವೆಲ್ ಮಾಡ್ತಿದ್ದೀರಾ. ನಿಮ್ಮ ಶತ್ರು ಕೂಡ ನಿಮ್ಮ ಮನೆಗೆ ಬರ್ತಿದ್ದಾರೆ. ಎಸ್,
ನಿಮ್ಮಿಂದ ಸಹಾಯ ಪಡೆದುಕೊಳ್ಳಿಕ್ಕೆ ತುಂಬಾನೇ ಎಲ್ಲರಿಗೂ ಅಯ್ಯೋ ಅನ್ನುವಂತಹ ಮನಸ್ಸು. ಪೈಲ್ ನಂಬರ್ 2. ಎಸ್, ಈ ವೀಕ್ ಅಂಡ್ ನೆಕ್ಸ್ಟ್ ವೀಕ್ ತುಂಬಾನೇ ಇಂಪಾರ್ಟೆಂಟ್ ಇದೆ ಹಾಗೂ ಅಮಾವಾಸ್ಯೆ ಆದ್ಮೇಲಿಂದ ತುಂಬಾನೇ ಚೇಂಜಸ್ ಇದೆ. ಎಸ್, ನಿಮ್ಗೆ ಪ್ರಾಬ್ಲಮ್ ಆಗ್ಬೇಕು ಅಂತ ಮಾಡಿದರೆ ಆ ವ್ಯಕ್ತಿಗಳಿಗೆ ಆ ಪ್ರಾಬ್ಲಮ್ಸ್ ವಾಪಸ್ ರಿವರ್ಸ್ ಆಗ್ತಿದೆ. ಗೆಟ್ ಮೋರ್ ಇನ್ಫಾರ್ಮೇಶನ್. ಸೊ ಇನ್ನಷ್ಟು ಇನ್ಫಾರ್ಮೇಶನ್ಸ್ ನೀವು ಕಲೆಕ್ಟ್ ಮಾಡಬೇಕಾಗಿದೆ ಹಾಗೂ ನಿಮ್ಮ ಕಣ್ಮುಂದೆ ಏನ್ ನಡೀತಿದೆ ಆ ಘಟನೆ ಬಗ್ಗೆ ನೀವು ಹೆಚ್ಚು ಗಮನ ಕೊಡ್ತಿದ್ದೀರಾ ಹಾಗೂ ಈ ಒಂದು ವೀಕಲ್ಲಿ ನಿಮ್ಮ ತಾಯಿ ತಂದೆಯ ಆಶೀರ್ವಾದ ನಿಮ್ಗೆ ಹೆಚ್ಚಾಗಿ ಸಿಗ್ತಿದೆ. ಎಸ್, ಅವ್ರಿಗೆ ನಮಸ್ಕರಿಸಿ ಅವ್ರಿಗೆ ಹೆಚ್ಚು ನೀವು ಮಾಡ್ತಿರೋ ಕೆಲಸದ ಬಗ್ಗೆ ಒಂದು ವಿವರಣೆ ತಿಳಿಸಿ ಅಂಡ್ ಮುಂದುವರಿರಿ. ಖಂಡಿತ ಯಾವ್ದು ವಿಘ್ನಗಳಿಲ್ಲದೆ ಹೆಚ್ಚಿನ ಫಲನ ನೀವು ಸಿದ್ಧಪಡಿಸ್ಕೋತಿದ್ದೀರಾ ಅಂಡ್ ಇಟ್ಸ್ ಅಪ್ ಟು ಯು. ನಿಮ್ಗೆ ಬಿಟ್ಟಂತಹ ವಿಚಾರ, ನೀವು ಏನ್ ನಿರ್ಧಾರ ತಗೋತೀರಾ ಅದು ನಿಮ್ಗೆ ಬಿಟ್ಟಿರೋಂಥದ್ದು. ಈ ಒಂದು ಸಿಚುವೇಶನ್ ಹೀಗೆ ಇರೋದಿಲ್ಲ. ಈ ಒಂದು ವೀಕಲ್ಲಿ ಬಹಳಷ್ಟು ಚೇಂಜಸ್ ನ ನೀವು ನೋಡೋ ಟೈಮಿಂಗ್ ಕೂಡ ಬಂದಿದೆ. ಎಸ್, ಈ ಬ್ಲಾಕ್ ಇಂದ ನೀವು ರಿಮೂವ್ ಆಗ್ತಿದ್ದೀರಾ ಕೂಡ. ಪೈಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ ನ ನಾನು ಇಲ್ಲೇ ಮುಗಿಸ್ತಾ ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ. ನಿಮ್ಮ ಸಪೋರ್ಟಿವ್ ನ ಜೊತೆ ಇದೇ ರೀತಿಯಾಗಿ ಇರಲಿ. ಇಷ್ಟು ಪೇಷನ್ಸ್ ಇಂದ ಈ ಒಂದು ರೀಡಿಂಗ್ ನ ಕೇಳಿದಕ್ಕೆ ಥ್ಯಾಂಕ್ ಯು ಸೋ ವೆರಿ ಮಚ್. ಇದೇ ರೀತಿಯಾದ ಇಂಟ್ರೆಸ್ಟಿಂಗ್ ಟಾಪಿಕ್ ಒಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ನಮಸ್ತೆ. ಲವ್ ಯು ಆಲ್. ಟೇಕ್ ಕೇರ್. ಬೈ.